ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ತೋಟಗಾರಿಕೆ ಇಲಾಖೆ ಧಾರವಾಡ ವತಿಯಿಂದ ರೈತರ ಯಶೋಗಾಥೆಗಳನ್ನು ದಾಖಲಿಸುವ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಇವತ್ತಿನ ದಿವಸ ರಾಜು ಎಲ್ ದುರ್ಗಾ ಅವರು ಅಣಬೆ ಬೇಸಾಯ ಕುರಿತು ಅವರ ಅನುಭವಗಳನ್ನು ಹೇಳ್ತಾರೆ. ಮೊದಲಿಗೆ ಅವರು ತಮ್ಮ ಈ ಎಲ್ಲ ಇದನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ಏನು, ಅವ್ರು ಯಾಕೆ ಈ ಒಂದು ಕೃಷಿಗೆ ಬಂದರು ಅನ್ನೋದನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕಂತೆ ಅವರಲ್ಲಿ ವಿನಂತಿಸ್ತಾರೆ. ನಮಸ್ಕಾರ. ನಾನು 30 ವರ್ಷದಿಂದ ಅಣಬೆ ಬೇಸಾಯ. ನನಗೆ ಯಾಕೆ ಅಣಬೆ ಬೇಸಾಯ ಮಾಡೋದು, ಒಂದು ನೆಸೆಸಿಟಿ, ಲೈವ್ಲಿಹುಡ್, ಜೀವನೋಪಾಯಕ್ಕಾಗಿ. ಮೂಲತಃ ಮೊದಲು ಇಲೆಕ್ಟ್ರಾನಿಕ್ ಬಿಸ್ನೆಸ್ ಬಂದಿದ್ದೆ, ಅನ್ನ ಅಳವಡಿಕೆ ಬಂದ್ ಮಾಡಬೇಕು. ಡ್ಯೂ ಟು ಮೈ ಫಾದರ್ಸ್, ನಮ್ಮ ತಂದೆಯವರು ಅಡ್ವಾನ್ಸ್ ಏಜ್ನಿಂದ 90 ಮೇಲೆ ಆಗಿತ್ತು. ಈಸ್ ಎಮಿನೆಂಟ್ ಅಡ್ವೊಕೇಟ್ ಆಫ್ ದಿ ಕರ್ನಾಟಕ, ಹೂ ಈಸ್ ನೋನ್ ಆಸ್ ಎಲ್ ಆರ್ ದುರ್ಗ ಅಡ್ವೊಕೇಟ್. ರೈಟ್. ಅವ್ರು ಅಡ್ವಾನ್ಸ್ ಏಜ್ ಅವ್ರು ನೋಡ್ಕೊಂಡು ಮಾಡಲಿಕ್ಕೆ ಬರ್ತಾರೆ. ಅಲ್ಲಿ ಅಂಗಡಿ ಒಳಗೆ ಕೂಡ್ಲಿಕ್ಕೆ ಆಗ್ತಿಲ್ಲ. ನನಗೆ ಮನೆಯಾಗಿದ್ದಾಗ ಏನು ಮಾಡ್ಬೇಕು, ಮನೆಯಾಗಿದ್ದಾಗ ಮಾಡಬೇಕು, ಕೂಡಲೇ ಏನು ಮಾಡಬೇಕು. ನಾನು ಅಣಬೆ ಬೇಸಾಯ ಅಂತ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು. ಅದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿರ್ತಿಲ್ಲ. ಅವರು ಇವನ್ ತೋಟಗಾರಿಕೆ ಇಲಾಖೆಗೆ ಬಂದು ಕೇಳಿದ್ರು ಅಲ್ಲಿ ಪೂರಾ ಬ್ಲ್ಯಾಂಕ್ ಇದೆ. ಫಾರ್ ನಮ್ಗೆ ಅದೇ ಹೆಚ್ಚಿನ ನಮಗೆ ಇದು ಕೊಟ್ಟಂತ ಹುಡುಕಿ ಇದು ಮಾಡಿಕೊಟ್ಟಂತ ನಮ್ಮ ಈಗಿನ ಬೆಂಗಳೂರದಾಗೇನು ಟಿ ಬಸವರಾಜ್ ಇದ್ದಾರೆ, ಜಾಯಿಂಟ್ ಡೈರೆಕ್ಟರ್. ಅವರು ಈಗ ಇಲ್ಲಿ ಅವಾಗ SADH ಅಂತ ಇದೆ. ಇದಾಗಬೇಕು. ನನಗೆ ನೆಸೆಸರಿ ಹೆಂಗೆ ಬಂತು ಅಂತಂದರೆ, ಅಂಗಡಿ ಬಂದ್ ಮಾಡಿದ ಮೇಲೆ ಮುಂದೆ ಜೀವನೋಪಾಯಕ್ಕೆ ದಾರಿ ಏನು. ಮೈ ಸನ್ ಈಸ್ ನೌ ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಒರಾಕಲ್. ಅವ ಹಳ್ಳಿ 8 ತಿಂಗಳು ಕೂಸಿದ್ದ. ಅವನು ನರ್ಸರಿಯಿಂದ ಹಿಡಿದು ಬಾಲ್ವಾಡಿಯಿಂದ ಹಿಡಿದು ಪೂರಾ ಕಂಪ್ಲೀಟ್ ಗ್ರ್ಯಾಜುಯೇಷನ್ ಅಣಬೆ ಬೇಸಾಯದಲ್ಲಿ ನನ್ನ ಜೀವನ. ಅಂದರೆ ಜೀವನೋಪಾಯ ಮಾಡ್ಲಿಕ್ಕೆ ಬರೋಲ್ಲ ಅಂತೇನಿಲ್ಲ, ಮಾಡ್ಲಿಕ್ಕೆ ಬರೋದು. ನಾನು ಇನ್ನೂ ಜೀವಂತಿದ್ದೀನಿ. ಐ ಆಮ್ ನಾಟ್ ಇನ್ ದ ಫೋಟೋ. ಹಾಗಾಗಿ ಯಾವುದೇ ರೈತರಿಗಾದ್ರು ಇದನ್ನು ಒಂದು ಉಪಕಸುಬು ಅಥವಾ ನಿತ್ಯ ಕಸುಬು ಮಾಡ್ಕೊಳ್ಳಿಕ್ಕೂ ಬರ್ತದೆ, ಮಾಡ್ಕೊಳಕ್ಕೆ ಬರ್ತದೆ. 83 ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಮಗೆ ಇಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಎಲ್ಲ ಕಡೆ ಅಡ್ಡಾಡಿದ್ವಿ. ಅದ್ರ ಬಗ್ಗೆ ಏನು ಮಾಹಿತಿ ಸಿಗಲಿಲ್ಲ. ಲಾಸ್ಟ್ ಟ್ರೈ ಮಾಡೋಣ ಅಂತ ಹೇಳಿ ತೋಟಗಾರಿಕೆ ಇಲಾಖೆ ಬಂದಾಗ ಟಿ ಬಸವರಾಜ್ ಅವ್ರಿಗೆ SADH ಅವರು ಬಂದು ಕೇಳಿದ್ರು, ಸರ್ ನನಗೆ ಮಶ್ರೂಮ್. ಅವರು ಮೊದಲು ಮಶ್ರೂಮ್ ಮಾಡಿದ್ದಕ್ಕೆ ಯಾಕೆ ಇಲ್ಲ ಸರ್, ಬೇರೆ ಆಲ್ಟರ್ನೇಟಿವ್ ಫಾರ್ ಮೀ, ಮಶ್ರೂಮ್ ಮಾಡಬೇಕಾಗ್ಯದ. ಆಯಿತು, ನಾನೇ ಇದಕ್ಕೆ ಇದ್ದೇನೆ. ಅಂದ್ರೆ ನಿಮಗೆ ಒಳಗಿಂದ ಏನಂದ್ರೆ ಅದನ್ನೇ ಮಾಡ್ಬೇಕನ್ನೋ ಒಂದು ಇಂಟ್ರೆಸ್ಟ್, ಭಾಳ ಇಂಟ್ರೆಸ್ಟ್ ಪ್ಲಸ್ ನೆಸೆಸಿಟಿ. ಎಸ್, ಎಲೆಕ್ಟ್ರಾನಿಕ್ ಬಿಸ್ನೆಸ್ ಬಂದ್ ಮಾಡಿದ ಮೇಲೆ ಮನ್ಯಾಗ ಕೂತು ಏನು ಮಾಡಬೇಕು, ನನ್ನ ಜೀವನೋಪಾಯಕ್ಕೆ ದಾರಿ ಬೇಕಲ್ಲ. ಅದೇ. ಸೊ ಜೀವನೋಪಾಯಕ್ಕೆ ದಾರಿ ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆವಾಗ ಸರ್ ನಾನೇ ಇದ್ದೇನೆ ಅಂತ ಅವ್ರು ತೆಗೆದು ನೋಡೋ ಹೊತ್ತಿನಾಗ ಅವರು ಕಬರ್ಡ್ನಾಗ ಫೈಲ್ಸ್. ಹೌದು ಸರ್, ಇದು ಫೈಲ್ ತೊಗೊಂಡು ನೋಡಿದ್ರೆ ಮಶ್ರೂಮ್ ಓದೋದು ತೆಗೆದು ನೋಡಿದ ಮೇಲೆ ಅದ್ರಾಗ ನನಗೆಲ್ಲ ನಮ್ಮ ಲಾಲ್ಬಾಗದ ಬೆಟ್ಟಸ್ವಾಮಿ ಅವ್ರದ್ದು ರೆಫರೆನ್ಸ್ ಅವಾಗ ಅವರು ಅಲ್ಲಿ ಸರ್ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವ್ರ ಮಶ್ರೂಮ್ ಬಗ್ಗೆ ಅಲ್ಲಿ ಈಗಿನ ರೆಡ್ ಬಿಲ್ಡಿಂಗ್ ಅದಲ್ಲ, ಅಲ್ಲಿ ಒಂದು ಡೆಮೋ ಮಾಡ್ತೀವಿ. ಚೆನ್ನೈ ಅಂತ ಹೋಗ್ಬೇಕಲ್ಲ, ಈಗಿನ ಇಷ್ಟು ಈಸಿನ ಮಶ್ರೂಮ್ ಇದ್ರಾಗಿದ್ದಾನೆ ಬಯೋಟೆಕ್ನಾಗ. ಆ ಮನುಷ್ಯ ಒಂದು ಈಗ ಹೆಂಗೆ ನಾವು ಪ್ಲಾಸ್ಟಿಕ್ ಬಕೆಟ್ ಹೆಂಗೆ ಮಾಡ್ತೀವಲ್ಲ, ಅದನ್ನೇ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಹುಳು ನೆನೆ ಹಾಕಿರೋದು, ಹಿಂಡು ತೆಗೆಯೋದು, ಬೀಜ ಬಿತ್ತೋದು, ಆ ಮನುಷ್ಯ ತೋರಿಸಿ ಚೆನ್ನೈ. ಇಸ್ ಜಸ್ಟ್ ನಿಮ್ಮ ಲೇಬರ್, ನಾವು ಲೇಬರ್ ಅಂತ ಅನ್ಬಾರ್ದು, ಇಟ್ ಈಸ್ ಸ್ಟಿಲ್ ಎಲ್ಡರ್. ಅವನು ಈಸ್ ಸಿಬ್ಬಂದಿ. ಅದಾದ ನಾನು ಬೆಟ್ಟಸ್ವಾಮಿ ಅವ್ರ ಕಡೆಯಿಂದ ಇದು ಗ್ರಾಜುಯೇಷನ್ ಡಾಕ್ಟರ್ ಅರ್ಪಿತ್ ಎಕ್ಸಲ್ ಬೆಟ್ಟ ಅವ್ರ ಗೈಡೆನ್ಸ್ದಾಗ 83ರಿಂದ ನಾನು ಸ್ಟಾರ್ಟ್ ಮಾಡಿಲ್ಲ. ಲಿಟ್ರಲಿ ಈಸ್ ನಮ್ಮ ಮಶ್ರೂಮ್ ಇಂಡಸ್ಟ್ರಿ ಅಸೆಟ್ ಇದ್ದಾರೆ. ಅವರು ಏಷ್ಯನ್ ಕಂಟ್ರೀಸ್ಗೆ ಅಡ್ವೈಸರ್ ಫಾರ್ ಮಶ್ರೂಮ್ ಕಂಟ್ರೀಸ್. ಈಸ್ ಮೈ ಗುರು, ಗೈಡ್ ಎವ್ರಿಥಿಂಗ್. ನಮ್ಮ ಗುರು ಎಲ್ಲ ಅವರು ನನಗೆ ವಿತಿನ್ ಪ್ರಕಾರ ಏನು ಪ್ರಾಬ್ಲಮ್ ಅದೋ ನಾನು ಕೇಳ್ತೇನೆ. ಅವರು ಗೈಡೆನ್ಸ್ದಾಗ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 83ರಿಂದ ಟ್ರೈನಿಂಗ್ ಮುಗಿಸಿ ಮಾಡ್ಕೊಂಡು ಬಂದೆ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಒಂದು 1/4 ಕಿಲೋ ಮಶ್ರೂಮ್ ಬೆಳೆದ್ರೆ ಮಾರ್ಕೆಟ್ ಹೆಂಗೆ ಮಾಡೋದು ಪ್ರಾಬ್ಲಮ್ ಇದೆ. ಲಿಟ್ರಲಿ ಅವತ್ತಂದ್ರೆ ಒಂದು 1/4 ಕಿಲೋ ಮಶ್ರೂಮ್ ಅಂದರೆ ಬಸವರಾಜ್ ಅವರು, ಟಿ ಬಸವರಾಜ್ ಅವರು ಅದನ್ನು ಬೆಳೆದು ಚಲೋ ಮನೆ ತನಕ ನೋಡ್ಲಿಕ್ಕೆ ಬಂದು ಇಂಟ್ರೆಸ್ಟ್ ಇದು ಮಾಡಿಕೊಟ್ಟು ಹುಡುಕ್ ಮಾಡಿ ಎಲ್ಲ ಇದು ಮಾಡಿದ್ವಿ. ಮುಂದೆಲ್ಲ ಮಾಡಿದ್ರೆ ಖರೆ ಮುಂದೆ ಮಾರೋದೇನು
ಮಾರಲಿಕ್ಕೆ ಒಂದು ಪಾವು ಕಿಲೋ ಮಶ್ರೂಮ್ ಅಂತೂ ಆವಾಗ ಹಾರ್ಡ್ಲಿ ನಾನು 25 ರೂಪಾಯಿ ಕಿಲೋ ಮಾಡ್ತಿದ್ದೆ. 25 ರೂಪಾಯಿ ಕಿಲೋ ಮಾಡಿದ್ರೆ ಹೈಯೆಸ್ಟ್ ಆಗ್ತಿತ್ತು ಅವಾಗ 80 ಹಿಂದಗಡೆ ಅದನ್ನು ಅವತ್ತು ನಾನು ತೊಗೊಂಡು ಹೋಗ್ಬೇಕಾದ್ರೆ ನಮ್ಮ ತಂದೆಯವರು ಇಲ್ಲಿ ಗೇಟ್ ತನಕ ಬಂದಿದ್ದೆ. ಮಶ್ರೂಮ್ ಏನು ಚುರುಮರಿ ಚೀಲ ಮಾಡಿದಂಗೆ ಮಾಡ್ತೀನಿ. ಹೌದು ನಾವು ಒಬ್ಬ ವ್ಯಾಪಾರ ಇದ್ದೇನೆ, ಮಾರ್ಕೊಂಡು ಬರ್ತೀನಿ. ಯಾವುದೇ ಒಂದು ಉತ್ಪಾದನೆ ಅಂದ್ರೆ ಹೆಂಗಿರ್ತದೆ ಅಂತಂದ್ರೆ ಮನೆಯೊಳಗೆ ಇದ್ದು ಮಶ್ರೂಮ್ ಮಾಡ್ತೇವೆ ಅಂದ್ರೆ ಎಷ್ಟೋ ಮಂದಿ ಒಳಗೆ ಅದೇ ಮನೆ ಮಂದಿ ಎನ್ಕರೇಜ್ ಕೊಡೋಕ್ಕಂತ ಕಾಲು ಜಗ್ಗೋ ಬಂದಿದೆ. ಈ ಮೆಂಟಾಲಿಟಿ ಯಾವ್ದು ರೈತ ಅಪ್ರೀಟ್ ತಗೊಂಡು ಕಾರಣ ಇಲ್ಲ. ಸ್ವತಃ ನನ್ನ ಅನುಭವ ಹೇಳಿ ನಮ್ಮ ತಂದೆಯವರು ಬಂದಿದ್ದು ಕೇಳಿದ ಹೊತ್ತಿನಾಗ ನಾನು ಮಾಡ್ಕೊಂಡು ಬರ್ತೀನಿ. ಆವಾಗ ಸರ್ ನನಗೆ ಪಾವು ಕಿಲೋಕ್ಕೆ 6 ರೂಪಾಯಿ 4 ಆಣೆ 8 ಆಣೆ ಸಿಕ್ಕಿತ್ತು ಸರ್. 6 ರೂಪಾಯಿ 4 8 ಆಣೆ ಸಿಕ್ಸಲ್ಲ. ಅದೇ ನನಗೊಂದು ಖುಷಿ ಅಂತ ಮಶ್ರೂಮ್ ಮಾರ್ಲಿಕ್ಕೆ ಬರ್ತದೆ. ದಿಸ್ ಇಸ್ ಎಲೇಬಲ್ ಆರ್ಟಿಕಲ್ ಅಲ್ಲಿ ನನಗೆ ಕನ್ಫರ್ಮ್. ಸೊ ಸ್ಟ್ರಗಲ್ ಮುಂದೆ ಸ್ಟಾರ್ಟ್ ಆಗ್ತದೆ. ಮುಂದೆ ಹೆಂಗೆ ಏನು ಆಮೇಲೆ ಅಲ್ಲಿ ಆಯ್ತು ಟ್ರೈನಿಂಗ್ ಮುಗಿಸಿದ್ವಿ. ಅವ್ರ ಆಮೇಲೆ ಕೊಟ್ಟಬೇಕಾದ್ರೆ ಡಿಫ್ರೆಂಟ್ ಸ್ಟೇಜಸ್ ಇರ್ತಾವೆ. ಒಂದು ಹಿಂಗೆ ಕಟ್ ಮಾಡಲಿಕ್ಕೆ, ಸ್ಟೋರೇಜ್ ಮಾಡಲಿಕ್ಕೆ, ಆಮೇಲೆ ಸ್ಟೆಲ್ಲೈಸಿಂಗ್ ಮಾಡಲಿಕ್ಕೆ, ಇದಕ್ಕೆಲ್ಲ ಬೇರೆ ಬೇರೆ ಜಾಗ ಆಗ್ತವೆ. ಆಮೇಲೆ ಬೀಜ ಬಿತ್ತನೆ ಒಂದಿರ್ತದೆ. ಆಮೇಲೆ ಚೀಲ ಕಟ್ಟಿಡ್ಲಿಕ್ಕೆ ಒಂದು ಕೊಠಡಿ ಇರ್ತದೆ. ಅಂದರೆ ಬೆಳೆ ಕೊಠಡಿ, ಇವೆಲ್ಲ ಡಿಫ್ರೆಂಟ್ ಮಾಡಿ. 80ರ ಶತಕದಲ್ಲಿ ನಮ್ಮ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ಈ ಮಶ್ರೂಮ್ ಯೋಜನೆಯನ್ನು ಅಥವಾ ಈ ಮಶ್ರೂಮ್ ಬೆಳೆದು ಅದನ್ನು ಒಂದು ಆಹಾರದಲ್ಲಿ ಖಾದ್ಯವಾಗಿ ಉಪಯೋಗಿಸೋದಾಗಲಿ ಅಥವಾ ಅದನ್ನು ರೈತರಿಗೆ ಒಂದು ಗೃಹ ಚಟುವಟಿಕೆಯಾಗಿ ಮಾಡಬೇಕಂತ ಹೇಳಿ ನಾವು ಬಹಳ ಪ್ರಯತ್ನ ಮಾಡ್ತಿದ್ವಿ. ಆ ದಿಕ್ಕಿನಲ್ಲಿ ನೀವು ಇಲಾಖೆಯಲ್ಲಿ ಏನಾದರೂ ಸಂಪರ್ಕ ಆದಮೇಲೆ ಮುಂದೆ ಏನು ಮಾಡ್ತೀವಿ? ಮುಂದೆ ಇಲ್ಲಿ ಧಾರವಾಡಕ್ಕೆ ಬಂದು ಫಸ್ಟ್ ಟ್ರೈ ಮಾಡಿದ್ವಿ ಅಂತಂದರೆ ಸ್ಟೋರೇಜ್ ಆಫ್ ದಿ ಪ್ಯಾಡಿ ಗಿಡ. ಭತ್ತದ ಹುಲ್ಲನ್ನು ಆ್ಯಂಪಲಾಗಿ ಬೇಕಾಗ್ತದೆ. ಭತ್ತದ ಹುಲ್ಲು ಮೊದಲು ಹುಡುಕಕ್ಕೆ ಹೋಗೋದು. ಆ ಭತ್ತದ ಹುಲ್ಲು ಸಿಗೋದು ನಮಗೆ ದೀಪಾವಳಿಯಿಂದ ಸಂಕ್ರಮಣ ಕಾಲ ಮಾತ್ರ ಭತ್ತದ ಹುಲ್ಲು ಸಿಗ್ತದೆ. ಆ ಹೊತ್ತಿನಾಗ ನಮ್ಗೆ ಏನು ಬೇಕು ಅಷ್ಟು ಗಂಟೆಗೆ ನಾವು ಸ್ಟೋರ್ ಮಾಡಿ ಸ್ಟೋರ್ ಮಾಡಿದ್ರು ನಮ್ಮದು ಒಂದು ಸಣ್ಣದಾಗಿ ಕಟ್ ಮಾಡಿದಂಗೆ ಕಟ್ ಮಾಡೋದು. ಕಟ್ ಮಾಡಿದ ಮೇಲೆ ನಿಮ್ಮದು ಇದು ಮನೆ ಅಣಬೆ ಬೇಸಾಯ ಮಾಡಲಿಕ್ಕೆ ಪ್ರೇರಣೆ ಬಂದ್ರ ಬಗ್ಗೆ ಹೇಳಿದ್ರಿ. ಅದು ಈಗ ಅಣಬೆ ಬೇಸಾಯ ಪ್ರಾಥಮಿಕವಾಗಿ ಯಾವ ರೀತಿ ನೀವು ಪ್ರಾರಂಭ ಮಾಡಲಿಕ್ಕೆ ಯಾವ್ಯಾವ ಒಂದು ಹಂತಗಳನ್ನು ನಾವು ತಾವು ತಗೋತಾ ಇದ್ದೀರಿ? ನಾನು ಮೊದಲೇ ಥರ ಫಸ್ಟ್ ಇದಕ್ಕೆ ಒಂದು ಭೂಮಿ ಇಲ್ಲ. ಇದು ಭೂಮಿ ಇಲ್ಲದಾಗ ಬೆಳೆಯೋದು. ಇದಕ್ಕೆ ಭೂಮಿ ಅಂತಂದರೆ ಭತ್ತದ ಹುಲ್ಲು. ಭತ್ತದ ಹುಲ್ಲಿನಾಗ ನಾವು ಅಣಬೆ ಬೆಳೆದು ಮೀಡಿಯಾ ಮತ್ತು ಆಮೇಲೆ ಬೀಜ ಅಂತಂದ್ರೆ ಜೋಳ ತಿಂತೇವೆ. ಆ ಜೋಳ ಅದನ್ನು ಮಾಡ್ಕೊಂಡು ಮಾಡೋದು. ಇದು ಭತ್ತದ ಹುಲ್ಲಾಗಿ ಬೆಳೆದಾಗ್ತದೆ. ಇಟ್ ಮಸ್ಟ್ ಬಿ ಡ್ರೈ. ಇದು ಗೋಧಿ ನಮ್ಮದು ಬಂಗಾರ ಬಣ್ಣದ ತರಕಾರಿ. ರೈಟ್ ಸರ್. ಇದು ಬಂಗಾರ ಬಣ್ಣದಾಗಿ ಕೇಳಬೇಕಾಗ್ತದೆ. ಹಿಂಗೆ ಕಪ್ ಇರಬಾರ್ದು. ಕಪ್ ಇತ್ತಂದ್ರೆ ಇಷ್ಟು ತೆಗೆದು ಮತ್ತೆ ಬರ್ತದೆ ಒಳಗೆ ಡ್ರೈ ಮಾತ್ರ ನಾವು ಒಂದು ವರ್ಷಕ್ಕೆ ಪೂರ 1 ಟ್ರಕ್ ರೋಡ್. ಒಂದು ವರ್ಷಕ್ಕೆ 1 ಟ್ರಕ್ ರೋಡ್ ಸಾಕು. ಅದರಿಂದ ಕಮ್ಮಿ ಅಂತಂದ್ರೆ ನಮಗೆ ದಿನ ನಾವು ದಿನನಿತ್ಯ ನಮ್ಮಲ್ಲಿ ಜಗದ ಫೆಸಿಲಿಟಿ 5ರಿಂದ 15 kg ತನಕ ಬೆಳೆದಿದ್ದು ಸಾಕು. ಅಕಾರ್ಡಿಂಗ್ ಟು ಅವರ್ ನಮ್ಮ ರೈಟ್ ಬೆಳೆದಿದ್ದು ಸಾಕು. ಆ ರೀತಿ ಮಾಡ್ಕೊಂಡು ಹೋಗ್ಬೇಕು. ಇದನ್ನು ತಗೊಂಬೋದು. ಇದ್ರ ಮುಂದೆ ಅಲ್ಲಿ ಮತ್ತೊಂದು ನಮ್ಮ ಪ್ರತಿಯೊಂದು ಹಂತಕ್ಕೂ ಬೇರೆ ಬೇರೆ ರೂಮ್ಸ್ ಇರ್ತಾವೆ. ಒಂದೇ ಇರಾಗ ಮೆಸ್ ಮಾಡ್ಕೊಂಡು ಮಾಡಿ ಬರೋಂಗಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದು ದೊಡ್ಡ ಕಾಲನಿ ಇದ್ದಂಗೆ ಇರ್ತದೆ. ಒಂದು ರೂಮ್ನಾಗ ಒಂದು ಮುಳ್ಳೊಳಗೆ ಹುಲ್ಲು ಒಟ್ಟೋದು, ಒಂದು ಮುಳ್ಳೊಳಗೆ ಹುಲ್ಲಾಗ ಹೊರಗೋಸೋದು, ಒಂದು ಮುಳ್ಳೊಳಗೆ ಬೀಜ ತುಂಬಿಡೋದು, ಒಂದು ಮುಳ್ಳೊಳಗೆ ಕಟ್ಟಿಡೋದು. ಹಿಂಗೆ ಮಾಡ್ಕೊಂಡು ಹೋದರೆ ಅದು ಕಂಟಾಮಿನೇಷನ್ ಆಗಿ ಸ್ಟಾರ್ಟ್. ಸೊ ಅದಕ್ಕೆ ನಾವು ಪ್ರತಿಯೊಂದು ಹಂತಕ್ಕೂ ಬೇರೆ ಬೇರೆ ಮಾಡ್ಕೊಂಡು ಈಗಿನ ಹುಲ್ಲು ಸ್ಟೋರ್ ಮಾಡಿದ್ವಿ. ಈಗ ನೆಕ್ಸ್ಟ್ ಅಂತ ಹುಲ್ಲು ಹೆಂಗೆ ಚಾಪ್ ಮಾಡಿದ್ದು ಹುಲ್ಲು ಕಸೋ ಯಂತ್ರ ಕತ್ತರಿ ಇದೇ ಒಣ ಹುಲ್ಲಿಗೆ ನಾವು ಸ್ಟೋರ್ ಮಾಡ್ತೇವಲ್ಲ, ಇವನ್ನ ಈ ರೀತಿ ಇದರಿಂದ ಈ ರೀತಿ ಸಣ್ಣ ತುಂಡು ಮಾಡ್ಕೊಂಡು ತೋರಿಸ್ತೀವಿ. ಸಾಧಾರಣ ಅಳತಿ ಒಂದು ಬಕೆಟ್ ಅಳತಿ 2ರಿಂದ 3 ಇಂಚಿನ ತನಕ ಆಗಬೇಕು. ಹಾಗೆ ಬರ್ತದೆ. ಇದರಿಂದ ಏನಾಗ್ತದೆ, ಈ ಇದರಿಂದ
ಕೈಗೆ ಇದು ಆಗೋದಿಲ್ಲ, ಪಟ್ಟು ಬಿಡುತ್ತೆ, ಪಟ್ ಪಟ್ ಅಂತ. ಈ ಚಾಪರ್ರಿಂದ ಕಟ್ ಮಾಡೋದು. ಹ್ಞೂ, ಈಗ ಕೊಯ್ತಾ ತೊಗೊಂಡು ಬರ್ತಾರೆ, ಕೊಯ್ತಾ ತೊಗೊಂಡು ಮಾಡಿದ್ರೆ ಬೈ ಮಿಸ್ಟೇಕ್ ಕೈ ಬಿತ್ತು ಅಂದ್ರೆ ಏನು ಕಟ್ಟ. ಅದಕ್ಕೆ ಇದನ್ನ ಟ್ಯಾಲೆಂಟ್ ಅಂದರೆ ಬೆಸ್ಟ್ ಮೇಲೆ ಮಾಡ್ಕೊಡೋದು. ಮತ್ತು ನಾನು ಕೈಲಿ ಕೊಯ್ತಾ ಮಾಡ್ತಿದ್ದೆ, ಕೊಯ್ತಾದ ಮಾಡೋ ಹೊತ್ತಿನಾಗ ಏನಂತ ಕೈ ಬೀಳೋದು ಜಾಸ್ತಿ, ಅದಕ್ಕೆ ಇದನ್ನ ಬಂದು ಮಾಡ್ಕೊಳ್ಳೋದು. ಜಾಬ್ ಕಟರ್ಸ್ ಈಗ ಇಂಪ್ರೂವ್ಡ್ ಬಂದಿದೆ. ಇಂಪ್ರೂವ್ ಬಂದಿದೆ, ಅದು ಎಲ್ಲ ರೈತರಿಗೂ ಇಂಪ್ರೂವ್ ತೊಗೊಳಕ್ಕೆ ಆಗೋದಿಲ್ಲಲ್ಲ. ಈ ಡಿಪಾರ್ಟ್ಮೆಂಟ್ ಇಂದ ಸಬ್ಸಿಡಿ ಇದೆ ಅದಕ್ಕೆ. ಮನ್ಯಾಗ ಇರೋದು ಒಂದು 10 ಲೀಟರ್ ಬಕೆಟ್ ಕಾಮನ್ಲೆಲ್ಲ ಮನೆಯಾಗ ಇರ್ತಾವೆ. ರೈತರಿಗೆ ಮಾಡೋದು ಹೊಸದಾಗಿ ಸಾಮಾನು ತೊಳ್ಕೊಬಾರ್ದು, ಮನೆಯಾಗಿದ್ದ ವಸ್ತು ತೊಗೊಂಡು ಮಾಡೋದು. ಇಂಥ ಬಕೆಟ್ ಆಗಿರ್ತಲ್ಲ, ಒಣ ಹುಲ್ಲನ್ನು ಕಟ್ ಮಾಡಿದ್ರೆ ಈ ರೀತಿ ಬಕೆಟ್ ಪೂರ್ತಿ ತುಂಬೋದು. ಅಂದ್ರೆ ಅವ್ರ ರೈತ ಯಾವ ಕ್ವಾಂಟಿಟಿ ಮಶ್ರೂಮ್ ಬೆಳಿಬೇಕಂತಿದ್ದಾನೋ ಇದ್ರ ಮೇಲೆ ಅಷ್ಟು ಕ್ವಾಂಟಿಟಿ ಡ್ರಮ್ಮಲ್ಲಿ ಮಾಡ್ಕೋಬಹುದು. ಅದು ಸಾಮಾನ್ಯವಾಗಿ ಬಿಗಿನರ್ಸ್ ಸ್ಟಾರ್ಟ್ ಮಾಡೋರಿಗೆ ಮನ್ಯಾಗ ಪ್ಲಾಸ್ಟಿಕ್ ಬಕೆಟ್ ಎಲ್ಲ ಕಾಮನ್ ಇರ್ತದೆ, ಅದಕ್ಕೆ ನಾವು ಮನ್ಯಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರೋಂಗಿಲ್ಲ. 10 ಲೀಟರ್ 10 ಲೀಟರ್ 10 ಲೀಟರ್ ಬಕೆಟ್ ಇರ್ತದಲ್ಲ, ಅದು ನಿಮಗೆ ಪೂರ್ತಿ ತುಂಬಿದ್ರೆ ಅಪ್ರಾಕ್ಸಿಮೇಟ್ಲಿ 500 ಗ್ರಾಮ್ ಫುಲ್ ಆಗ್ತದೆ. ಅದು ಈ ರೀತಿ ಇತ್ತು. 10 ಲೀಟರ್ ಬಕೆಟಲ್ಲಿ ಅರ್ಧ kg ಹುಲ್ಲು ಈಗ ಪ್ರತಿ ಸಲ ಅರ್ಧ kg ತೂಗ್ರಿ ಹಾಕಿ ಮಾಡ್ಲಿಕ್ಕೆ ಆಗೋದಿಲ್ಲ. ಲೇಮನ್ ಸಿಸ್ಟಮ್ ಒಂದು ಅಳತೆ ಕೊಟ್ಬಿಡೋದು. ½ kg ಅದರಲ್ಲಿ ಏನು ಬಿಸಿನೀರು ಹಾಕಿದ್ರು ಇಲ್ಲ, ತಣ್ಣೀರು ಹಾಕಿ ಇಡೀ ರಾತ್ರಿ 8ರಿಂದ 10 ತಾಸು ನೆನೆಸಿಡಬೇಕು. 8ರಿಂದ 10 ತಾಸು ನೆನೆಸಿಡಬೇಕು. ನೆನೆಸಿಟ್ಮೇಲೆ ನೆನೆಸಿ ಹಿಂಗಿಡೋದು. ನೆಕ್ಸ್ಟ್ ಬರ್ಸ್ ಇಲ್ಲ, ನೆನೆಸಿಟ್ಟಂತಂದರೆ ಮುಂಜಾನೆ ಅಷ್ಟೊತ್ತಿಗೆ ಈ ರೀತಿ ಆಗ್ತದೆ. ಅದೇ ಅದ್ರಾಗೇನಾಗ್ತದೆ, ಹುಲ್ಲಿನೊಳಗಿಂದು ಮೇಲಿನ ಹೊಲಸು ತೊಳ್ಕೊಂಡು ಹೋಗ್ತದೆ. ಅಣಬೆ ಬೆಳೆಯಬೇಕಾಗೋ ಒಂದು ತೇವಾಂಶ ಇರ್ತದೆ 21 ದಿನ, ಆ ತೇವಾಂಶ ಹೊಳ್ಕೊಂಡು ಶಕ್ತಿ. ಇದು ನೆಕ್ಸ್ಟ್ ಬಂತಂದರೆ ಇದು ಮಾಡಿದ್ರಲ್ಲ ಮರುದಿನ ಮುಂಜಾನೆ ಇದನ್ನು ತೆಗೆದು ಈ ರೀತಿ ನೀರು ಬರೋದು. ಈ ರೀತಿ ಬಸಿ ತೆಗೆದು ಇಲ್ಲಿ ಈ ನೀರು ತೊಳ್ಕೊಂಡು ಹೋಗ್ತದೆ. ಈ ಬಸ್ಸಿಗೆ ಹೋಗ್ತು ಅಂತಂದರೆ ಒಂದು 15 ನಿಮಿಷ ಬಿಡಿದ್ರೆ ಬಸ್ಸಿಗೆ ಹೋಗ್ಬೋದು. ಆಮೇಲೆ ಪೂರಾ ನೀರು ಬಸಿಬೇಕು. ಹೌದು, ಪೂರ್ತಿ ಬಸ್ಸು ಒಂದು 5 ನಿಮಿಷ ಬಸ್ಸಿಗೆ ಹೋಗ್ಬೋದು. 5-6 ಲೀಟರ್ದ ಬಾಂಡೆ ಇರ್ತಾವಲ್ಲ, ಅದನ್ನು ತೊಗೊಂಡು ಇದನ್ನು ಹುಲ್ಲನ್ನು ಹದಗೊಳಿಸ್ಬೇಕು. ಅಣಬೆಗೆ ಹದಗಳು ಹುಲ್ಲಿ ಏನೋ ಹುಲ್ಲಿನೊಳಗೆ ಅಣಬೆಗೆ ಮಾರಕವಾದ ಕ್ರಿಮಿ ಇರ್ತಾವೆ ಅಂತಾರೆ. ಅದಕ್ಕೆ ಹುಲ್ಲನ್ನು ಬಿಸಿನೀರಿನಾಗ ಹದಗೊಳಿಸ್ಬೇಕು. ಇದು ಬಾಯ್ಲ್ ಮಾಡಲಿಕ್ಕೆ ಇದು 8-10 ತಾಸು ಇದು ನೆನೆಸಿಟ್ಟ ಮೇಲೆ ಹೌದು. ಯಾವ್ದಾಗ ಹೋಗೋದ್ರಿಂದ ನೀರು ಬಾಯ್ಲ್ ಆಗೋಂಗೆ ಕಾಸ್ಬೇಕು. ಯಾಕೆ ಅಣಬೆಗೆ ಮಾರಕವಾದ ಕ್ರಿಮಿ ಸಾಯೋದು 80 ಡಿಗ್ರಿಗೆ, 100 ಡಿಗ್ರಿ ತನಕ ಕಾಶಿ ಅರ್ಧ ತಾಸು ಬಿಟ್ವಿ ಅಂತಂದ್ರೆ ಅದು 80 ಡಿಗ್ರಿ ಮಾಡ್ತೀವಿ. ಅದಕ್ಕೆ ನಾವೇನು ಮಾಡಿರ್ತೀವಿ ಅಂತಂದರೆ ನಮ್ಮದು ಒಂದು ಫಾರ್ಮುಲಾ, ಒಂದು ಕ್ರಿಮಿನಾಶಕ. ಅಣಬೆ ಹುಲ್ಲೊಳಗೆ ಅಣಬೆ ಮಾರಕವಾದ ಕ್ರಿಮಿ ಇದ್ದಾಗ ಪೂರ್ತಿ ಸಾಯ್ತು. ಯಾವಾಗ ನಮ್ಗೆ ಔಷಧ ಸರ್ ಅದು ಕ್ರಿಮಿನಾಶಕ ನಮ್ದು ಮಾಡ್ಕೊಡೋದು ನಾನು ಕೊರಿಯನ್ ಟೆಕ್ನಾಲಜಿ. ನಾನು 30 ವರ್ಷದ ಅನುಭವದ ಮೇಲೆ R&D ಸೆಕ್ಷನ್ದಾಗ ನಾವು ಡೆವಲಪ್ ಮಾಡ್ಕೊಂಡು ಅಣಬೆಗೆ ಮಾರಕವಾದ ಕ್ರಿಮಿ ಸಂಪೂರ್ಣವಾಗಿ ನಾಶ ಆಗೋದು. ಅಣಬೆಗೆ ಬೇಕಾದ ಹುಲ್ಲು ಇವಾಗ ಆಗೋಷ್ಟು ಮಾಡ್ಕೊಬೇಕು. ಇದಿರ್ತದ ಅದಕ್ಕೆ ಫುಡ್ ಸಪ್ಲಿಮೆಂಟ್ ಅಂತೇಳಿ. ಅಂದರೆ ಹುಲ್ಲೊಳಗೆ ಅಣಬೆಗೆ ಬೇಕಾಗೋ ಪೋಷಕಾಂಶ ಕಮ್ಮಿ ಆಗಿತ್ತು ಅಂದ್ರೆ ವರ್ಷ ಕಮ್ಮಿ ಆಗ್ತದಲ್ಲ, ಕಮ್ಮಿ ಆಗಿತ್ತು ಅಂದರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಇದರಿಂದ ಏನು ಅಡ್ವಾಂಟೇಜ್ ಅದ ಅಂತಂದರೆ ಅಣಬೆಗೆ ವೇಟ್ ಬರ್ತದೆ, ಕಲರ್ ಬರ್ತದೆ, ತಾಜಾತನ ಉಳಿಸುತ್ತೆ. ತಾಜಾತನ ಉಳಿದು ನಮ್ಮಲ್ಲಿ ಅಣಬೆ ಬೆಳೆದಿರ್ತಾವೆ ಸರ್, ಅವು ವಿತೌಟ್ ಫ್ರಿಜ್ ಹಾರ್ವೆಸ್ಟ್ ಮಾಡಿದ ಮೇಲೆ 48 ತಾಸು ತನಕ ಫ್ರೆಶ್ ಉಳಿತಾವೆ. 48 ತಾಸು ಫ್ರೆಶ್ ಉಳಿತಾವೆ. ಅದರಿಂದ 48 ತಾಸು ಫ್ರೆಶ್ ಉಳಿತಂದ್ರೆ ಮಾರ್ಕೆಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ನಮ್ಗೆ. ಸರ್ ಒಂದು ಈಗ ನೀವೇನು ನಿಮ್ದು ಮಾಡ್ಕೊಂಡಿದ್ದೀರಿ ಕ್ರಿಮಿನಾಶಕ ಮತ್ತು ಇದನ್ನ ಈಗ ರೆಗ್ಯುಲರ್ ಮಾಡುವಂಥ ಯಾವುದೋ ನಮ್ಮ ರೈತ ಸಲಹೆಗಳು ಇದ್ರ ಬದಲಿ ಬೇರೆ ಏನು ಯೂಸ್ ಮಾಡ್ಬೋದು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇಲ್ಲ, ಮಾರ್ಕೆಟ್ನಾಗ ಮಾಡಿ ಬರೋಂಗಿಲ್ಲ, ನಮ್ಮಲ್ಲಿಂದ ಸಪ್ಲೈ ಮಾಡ್ತಾರೆ.
ಗ್ರೋವರ್ಸ್ಗೆ ನೀವು ಬೇಕಾದ್ರೆ ನಾವು supply ಮಾಡ್ಬೋದು. ಅವ್ರಿಗೆ ಗ್ರೋವರ್ಸ್ಗೆ ಅದನ್ನ ತರಬೇತಿ ಕೊಟ್ಟು ಅವ್ರು ಕೊಟ್ಟು ಹೆಂಗೆ ವಾಪಸ್ಬೇಕು ಏನು ಮಾಡಬೇಕು ರೆಗ್ಯುಲರ್ಲಿ ಅವ್ರು ನಾವು ಸಪ್ಲೈ ಮಾಡ್ಬೋದು ಅಂತ. ಯಾಕಂದ್ರೆ ನಮ್ದು ಏನಾಗಿರ್ತದೆ 30 ವರ್ಷ ಮಾಡ್ಕೊಂಡು ಬಂದೇವಲ್ಲ ಮಂದಿ ಒಳಗೆ ಒಂದು ಸ್ಟ್ಯಾಂಡರ್ಡ್ ಇದು ಕೂತಿರ್ತದೆ. ಅದನ್ನ ನಾವು ರೆಗ್ಯುಲರ್ಲಿ ಸಪ್ಲೈ ಮಾಡ್ಕೊತಿರ್ತೇವೆ ನಾವು. ಸರಿ ಸರ್. ಸಪ್ಲೈ ಮಾಡ್ಕೊತಿರ್ತೀವಿ. ಇದನ್ನ ಈಗ ಇದು ಆನ್ ಆಗ್ಬೇಕು. ಒಂದು 15-20 ನಿಮಿಷ ಕಾಯ್ತದೆ. ಕಾಯ್ದಲ್ಲಿ ಈಗ ಒಂದು ಅಂತಂದ್ರೆ ಅದು ಬಾಯ್ಲಿಂಗ್ ಪಾಯಿಂಟ್ ತನಕ ರೀಚ್ ಆಗುತ್ತೆ ಕುದಿಯೋದು ಅಂತ. ಅದು ಕುದಿಯೋದು ತೋರಿಸ್ತೇವೆ. ಅದು ಆ್ಯಡ್ ಮಾಡೋದು ತೋರಿಸ್ತೇವೆ. ಅದನ್ನು ಹಾಕೋದು ಒಂದು 20 ನಿಮಿಷ ತನಕ ಬಿಡೋಣ ಅಂತ. ಬಿಟ್ಟ ಮೇಲೆ ಈಗ ನಮ್ಗೆ 2 ಸಿಸ್ಟಮ್ ಮಾಡಲಿಕ್ಕೆ ಅದು ಯೂಶ್ವಲಿ ನಾವು ಮೊದಲು ಏನು ಮಾಡ್ತಿದ್ವಿ, ಕೈಲಿ ಹಿಂಡಿ ತೆಗೀವಿ. ಅದು ಇದರೊಳಗಿನ ಹೆಚ್ಚಿನ ತೇವಾಂಶ ಇರ್ತದೆ. ಅದು ಕೈಯಿಂದ ಹಿಂಡಿ ತೆಗೆದು ಬಡ್ಸಂದಾಗಿ ನಾವು ಹೊತ್ತು ಅಂದರೆ 60ರಿಂದ 75% ತೇವಾಂಶ ಹೊತ್ತು. ಅದು ಓಕೆ ಸಣ್ಣ ಪ್ರಮಾಣದಾಗಿದ್ದಾಗ. ಲಾರ್ಜ್ ಸ್ಕೇಲ್ ಮೇಲೆ ಇದ್ದಾಗ ಈ ಥರ ಮಾಡಬೇಕಾದ್ರೆ ಅಥವಾ ದಿನನಿತ್ಯ ಮಾಡಬೇಕಾದ್ರೆ ಮ್ಯಾನ್ ಪವರ್ ಬೇಕಾಗ್ತದೆ. ಅದಕ್ಕೆ ನಾ ಈಗ ಲೇಟೆಸ್ಟ್ ಈಗ ಮಾಡಿರ್ತದೆ ಯೂಸಿಂಗ್ ದಿಸ್ ಸೆಕೆಂಡ್ ಹ್ಯಾಂಡ್ ವಾಷಿಂಗ್ ಮಷಿನ್ ಆಸ್ ಎ ಸ್ಕ್ವೀಸರ್. ಇದರ ಹ್ಯಾಂಡ್ ಸ್ಪಿನ್ ಮಾಡಿಬಿಟ್ರೆ ಬರೀ 2 ನಿಮಿಷದಾಗ ಎಲ್ಲ ಹಿಂದೆ ಹೋಗುತ್ತೆ. ಇದು ಅಂದ್ರೆ ಆ ಹುಲ್ಲಿನ ಹಿಂಡಿ ಏನು ವಾಟರ್ ಅದಕ್ಕೆ ನೀವು ಇದನ್ನು ಸೆಕೆಂಡ್ ಹ್ಯಾಂಡ್ ಇದನ್ನ ವಾಷಿಂಗ್ ಮಷಿನ್ ಆಸ್ ಇಕ್ವಿಪ್ಮೆಂಟ್ ಆಗಿ ಯೂಸ್ ಮಾಡ್ತೇವೆ. ಯಾಕಂದ್ರೆ ಪ್ರತಿದಿನ ಮಾಡಬೇಕು ಅಂತಂದ್ರೆ ಒಂದು ಮ್ಯಾನ್ ಪವರ್ ಲೇಬರ್ ಆಗ್ತದೆ. ಆಮೇಲೆ TDS ಆಗ್ತದೆ, ಬೇಗ ಆಗೋದಿಲ್ಲ. ಇದ್ರಾಗ 1.5 ಮಿನಿಟ್ನಾಗ ನಮ್ಗೆ ಅದು ಒಂದು ಹಿಂಗೆ ಬಿಡ್ತದೆ ಉಳಿದ ಕೆಲಸಕ್ಕೆ ಅನುಕೂಲ ಆಗ್ಬಿಡ್ತದೆ. ನಮ್ಗೆ ಅಲ್ಲಿ ಪ್ರೆಸೈಸ್ 60ರಿಂದ 75% ಅಷ್ಟೇ ತೇವಾಂಶ ಹೋಗ್ತದೆ. ಅದು ಸ್ವಲ್ಪ ನಾವು ಕ್ಯಾಲ್ಕುಲೇಷನ್ ಮಾಡೋದಾಗ್ತದೆ. ಅದನ್ನ ಮಾಡಿ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಒಂದು ಕೈಲಿ ಹಿಂಡೋದು ತೋರಿಸ್ತೀನಿ, ಒಂದು ಇದ್ರಾಗ ಹಾಕಿ ತೋರಿಸ್ತೀನಿ. ರೈತರಿಗೆ ಹೆಂಗೆ ಬೇಕು ಹಂಗೆ ಪೋಷಕಾಂಶ ತಯಾರು ಮಾಡಿ ಅಂತದಲ್ಲ, ಅದು ಅದ್ರದ್ದೇನು ಯಾವ ರೀತಿ ಮಾಡಿ? ಇದು ಅಣಬೆಗೆ ಹೋಗ್ಬೇಕಾದ ಪೋಷಕಾಂಶ ಫುಡ್ ಸಪ್ಲಿಮೆಂಟ್. ಇದು ಇದನ್ನ 100 ml ಕುದಿಯೋ ನೀರು ಹಾಕೋದು. ಆಮೇಲೆ 100 ml ಕ್ರಿಮಿನಾಶಕ ಇದು ಕುದಿಯೋ ನೀರಿಗೆ ಹಾಕಿ ಉದಯ್ ಶುರು ಹುಲ್ಲನ್ನು ಕಟ್ಟಿಗೆ ಸಾಲ ಪೂರ್ತಿ ಎಲ್ಲ ಹುಲ್ಲು ನೀರಾಗಿ ಮುಳುಗು. ಅಂದ್ರೆ ಅದು ಬಾಯ್ಲ್ಡ್ ವಾಟರ್ ಅಲ್ಲಿ ಅಣಬೆಗೆ ಎಲ್ಲ ಹುಲ್ಲು ಹೌದು ನೆನಿಬೇಕು. ಪೂರ್ಣವಾಗಿ ಪೂರ್ತಿ ತೋಯಿಸ್ಬೇಕು ಮತ್ತು ಆ ಉಷ್ಣೋಗ್ರತೆ ಅದಕ್ಕೆ ತಾಗಬೇಕು. ಅದು ಹೆಂಗಾಗುತ್ತೆ, ಅಣಬೆಗೆ ಮಾರಕವಾದ ಕ್ರಿಮಿಗಳು ಇರ್ತಾವಲ್ಲ, ಅವು ಹುಲ್ಲನ್ನು ಬಿಸಿನೀರನ್ನು ತಗೊಂಡ್ರೆ ಮಾರಕವಾದ ಕ್ರಿಮಿಯೆಲ್ಲ ಸಾಯ್ತಾವೆ. ಆಮೇಲೆ ಹುಲ್ಲಿಗೆ ಅಣಬೆ ತೇವಾಂಶ ಹಿಡ್ಕೊಂಬ ಶಕ್ತಿ ಬರ್ತದೆ. ಆಮೇಲೆ ಇನ್ನೊಂದು ಕೆಮಿಕಲ್ ಪ್ರಿಸರ್ವೇಷನ್ ಮಾಡೋದ್ರಿಂದ ಏನಾಗ್ತದೆ ಅಲ್ಲಿ 21 ದಿನ ನಾವು ಕಟ್ಟಿಡ್ತೇವಲ್ಲ, ಆ ತೇವಾಂಶ ಹಿಡ್ಕೊಂಬ ಶಕ್ತಿ ಹುಲ್ಲಿಗೆ ಬರೋಂಗಿಲ್ಲ. ಕೆಮಿಕಲ್ ಪ್ರಿಸರ್ವೇಷನ್ ಅಡ್ವೈಸಬಲ್ ಅಲ್ಲ. ಅದಕ್ಕೆ ಫಾರ್ ವಾಟರ್ ಟ್ರೀಟ್ಮೆಂಟ್ ಬಿಸಿನೀರು ಬಳಸೋದು ಯೋಗ್ಯ. ಇದನ್ನು ಮಾಡಿ ಅಂದ್ರೆ ಇದರಲ್ಲಿ ಸ್ಟೆರಿಲೈಸೇಷನ್ ಆಗಿದೆ ಹೌದು. ಮತ್ತು ಸಾಫ್ಟ್ ಆಗಿದೆ. ಹೌದು ಹೌದು. ಆಮೇಲೆ ಹಿಂಗೆ ನೆನೆಸಿಡೋದ್ರಿಂದ ಏನಾಗ್ತದೆ, ಹುಲ್ಲೊಳಗೆ ಹೊಲಸೊಳಗೆ ಹೋಗ್ತದೆ 21 ಇದನ್ನು ಮಿನಿಮಮ್ 1 ತಾಸು ತನಕ ಬಿಡೋದು ಕುದಿಸಿ ನೀರು. ಯಾಕಂದ್ರೆ 100 ಡಿಗ್ರಿ 80 ಡಿಗ್ರಿಗೆಲ್ಲ ಕ್ರಿಮಿಗಳು ಸಾಯ್ತಾವೆ. ನಾವು 80 ಡಿಗ್ರಿ ಇಟ್ಟು 1 ತಾಸು ಬಿಟ್ಟು 60 ಡಿಗ್ರಿ ಆಗ್ತದೆ. ಅದಕ್ಕೆ 100 ಡಿಗ್ರಿ ಮಾಡಿಕೊಂಡು ಅದನ್ನು ಅರ್ಧ ತಾಸು ಬಿಟ್ಟು 80 ಡಿಗ್ರಿ ಎಲ್ಲ ಸಾಯ್ತಾವೆ. ಇದು ಒಂದು ಸಿಸ್ಟಮ್. ಇದು ಮಿನಿಮಮ್ 1 ತಾಸು ಬಿಡಬೇಕು. 1 ತಾಸು ಆದಮೇಲೆ ಮುಂದೆ 1 ತಾಸಿಗೆ ಹಾಳಿ ತೊಗೊಂಡು ಎಲ್ಲ ಹಾಸಿ 1 ತಾಸು ಮತ್ತು ಅದನ್ನು ಹೊಲಸು ಎಲ್ಲ ಹೋಗ್ತದೆ. ಕೈಯಿಂದ ಹಿಂದೆ ಚಿಕ್ಕ ನಾರ್ಮಲ್ ಟೆಂಪ್ರೇಚರ್ ಬರೋದು, ರೂಮ್ ಟೆಂಪ್ರೇಚರ್.
ಬಿಸಿ ಇತ್ತು ಅಂದರೆ ಅಣಬೆ ಬೀಜ ಸಾಯ್ತಾವೆ. ನಾರ್ಮಲ್ ಟೆಂಪರೇಚರ್ ತಡೋದು ಕೈಯಾಗ ಸಫಿಸೆಂಟ್ ಎರಡು ಕೈ ಹುಲ್ಲಿನಲ್ಲಿ ಕೈ ಹೆಚ್ಚಿತ್ತು. ಇದೇನದಲ್ಲ 60-70 ಇರ್ತೀವಿ. ಆದರೆ ಯಾವುದೇ ಕಾಲಕ್ಕೂ ಇದನ್ನು ಹಿಂಗೆ ಹಿಂಡ್ಲಿಕ್ಕೆ ಹೋಗ್ಬಾರ್ದು. ಅಂದ್ರೆ ಹುಲ್ಲು ಮುರಿಬಾರ್ದು. ಮುರಿದಲ್ಲ ಇದ್ರಾಗ ಪೂರ ತೇವಾಂಶ ಹೋಗೋದಿಲ್ಲ ಮೇಡಮ್. ನಡುವಿಂದೆಷ್ಟೋ ಉಳಿತದ. ಓವರ್ ಆಲ್ ನೋಡಿದ್ರೆ 60 ಬದಲು 70-75 ತನಕ ಇರ್ತದೆ. ಸೊ ದಿಸ್ ಈಸ್ ದಿ ಎಕ್ಸಾಕ್ಟ್ ಪ್ಯಾರಾಮೀಟರ್. ಸರಿಯಾದ ಒಂದು ಇದು ಬಟ್ಟೆ ಸಣ್ಣಗೆ ನೀರು ಬಿಡ್ತಿರ್ಬೇಕು. ಇದು ಕಾಲಕ್ರಮ ಮಾಡ್ಕೊಂಡು ಬರ್ಲಿಕ್ಕೆ ನನಗೆ ಆಗ್ಲಿಕ್ಕಂತೂ ಸ್ಟೆಮಿನಾ ಕಮ್ಮಿ ಆಗಿದೆ. 30 ವರ್ಷದ ಹಿಂದಿನ ನಾನು ಈಗಿಲ್ಲ. ಸೊ ಇದನ್ನ ನಾಯಿ ಮಾಡ್ಕೊಂಡು ಈಗ ಮೆಕ್ಯಾನಿಕ್ ಮಾಡ್ಕೊಂಡು ಅದು ವಾಷಿಂಗ್ ಮಷಿನ್ ಹಾಕಿ ಡ್ರೈ ಮಾಡೋದು. ಅದನ್ನು ತೋರಿಸ್ತೀವಿ. ಯಾವ ಗ್ರೋವರ್ಸಿಗೆ ವಾಷಿಂಗ್ ಮಷಿನ್ ಫೆಸಿಲಿಟಿ ಇರ್ತದೆ ಅದು ಆ ರೀತಿ ಮಾಡೋದು. ಒಂದು ಹಳೆ ಬಟ್ಟೆ ಅಲ್ಲ, ಇದು ನಿಮ್ಮ ಪಿಲೋ ಕವರ್ ತಗೊಳ್ರಿ, ತಲೆಗೆ ಮುಚ್ಚಿಲ್ಲ. ಅದ್ರಾಗ ಈ ಹುಲ್ಲನ್ನೆಲ್ಲ ಪೂರ್ತಿ ಹಾಕೋದು, ಕಟ್ಟೆ ಫೀಟ್ ಅಷ್ಟು ಹಾಕೋದು. ಎಕ್ಸಲೆಂಟ್ ಆಗಿ ಓನ್ಲಿ ಡ್ರೈಯರ್ದಲ್ಲಿ ಮಾತ್ರ ಪ್ರಾಸೆಸ್ ಒಂದ್ರ ಆ ಹುಲ್ಲು ಮತ್ತು ಅದನ್ನ ಆರಿಸೋದು ಸ್ಟೆಮಿನಾ ಒಂದು ಕೌಂಟ್ ಆಗ್ತದಲ್ಲ ಮನುಷ್ಯಾಗ. ನನಗಿದ್ದಂಗೆ ಇರ್ಬೇಕಲ್ಲ. ಹೆಂಗೆ ಎಲ್ಲ ಫೀಲ್ಡ್ನಾಗು ಹೆಂಗೆ ಹೊಸ ಆವಿಷ್ಕಾರ ಆಗಿರ್ಬೇಕು ಹಂಗೆ ಇರ್ಬೇಕು. ಒಂದು ಕಾರಣಿಲ್ಲ. ಸೆಕೆಂಡ್ ಹ್ಯಾಂಡ್ ಮಷಿನ್ ನಾನು ತೊಗೊಂಡಿರೋದನ್ನ ಈಗ ಒಂದು 28 ವರ್ಷದ ಮೇಲೆ ಈ ಮಷಿನ್ ತೊಗೊಂಡು ಅಲ್ಲಿ ತನಕ ಬೇರೆ ಕೈಲೇ ಹಿಡಿತಿದ್ವಿ ನಾವು. ಇದನ್ನ ನಾವು ಸ್ಪಿನ್ನರಲ್ಲಿ ಹಾಕ್ತೀವಿ ಸರ್. ಬಟ್ಟೆ ತೆಗೆದು ಸ್ಪಿನ್ನರಲ್ಲಿ ಹಾಕ್ಬಿಡೋದು. ಈಗ ಒಣ ಬಟ್ಟೆ ಉದುರಿದ್ರು ಹೋಗ್ಬಿಡ್ತಾರಲ್ಲ, ಇದನ್ನ ಕಟ್ಟಿ ಜಸ್ಟ್ ಇದ್ರಾಗ ಹಿಂಗೆ ಇಳಿಸೋದು. ಉದೇ ಇದನ್ನು ಅಳಿಸಿ ಇಲ್ಲಿ 1.5 ನಿಮಿಷ ಟೈಮ್ ಇರ್ತದೆ. ಭಾಳ 1 ನಿಮಿಷ ಡ್ರೈ ಆಗಿಬಿಡ್ತದೆ ನಿಮ್ಗೆ. ಇದನ್ನು ಮಾಡಿ ಬುಟ್ಟಿಗೆ ನೀರು ಬಿಟ್ಟು ತೋರಿಸ್ತಾರೆ. ಇಲ್ಲಿ ಇದ್ರಾಗಿಂದ ಡ್ರೈನ್ ಆಗಿ ಹೋಗ್ಬಿಡ್ತದೆ. ಇದೇನಿರ್ತದ ತಿರುಗಿ ಸರ್ ಹತ್ತು ನೀರು ತೋರಿಸ್ತಾರೆ. ಡ್ರೈರ್ ಗೊತ್ತಾಗ ನೀರು ಡ್ರೈನ್ ಆಗಿ ಸರಿ ಸರ್ ನೀರು 1.5 ನಿಮಿಷ ಸ್ಪಿನ್ನರ್ ಅಲ್ಲಿ ಹಾಕೋದ್ರಿಂದ ನಮಗೆ ಅಣಬೆ ಬೇಕಾದ ತೇವಾಂಶ ಮಾತ್ರ ಉಳಿತು. ಕೈಲಿ ಹಿಂಡೋದ್ರ ಬದಲು ಇದು ತುಂಬಾ ವೈಜ್ಞಾನಿಕವಾಗಿ ಶಕ್ತಿ ಉಳಿತದೆ. ನೀವೇ ಅದ ಕಂಡುಕೊಂಡ ಒಂದು ಪದ್ಧತಿ. ಒಂದು ಖಾಲಿ ಪಾತ್ರೆಯಲ್ಲಿ ಇದು ನೋಡ್ರಿ, ಪಾತ್ರೆ ಬೇಕಾದ ತೇವಾಂಶ ಸ್ವಲ್ಪ ಉದುರಿಸ್ದಂಗೆ ಮಾಡಿರ್ತೀವಿ. ಈ ರೀತಿ ಎತ್ತಿ ಹಾಕಿ ಈ ರೀತಿ ಮಾಡಿಸಿರೋ ತನಕ ಈ ಹುಲ್ಲು ತಯಾರಿ ಬಹಳ. ಇದೊಮ್ಮೆ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಪ್ಲಾಸ್ಟಿಕ್ ಬಕೆಟ್ ಬಾಯಿ ಮುಚ್ಚಿಟ್ರೆ ಕನಿಷ್ಠ ಇಲ್ಲ ಅಂತಂದ್ರೆ ನಮ್ಗೆ 24 hours ತನಕ ಬೇಕಾದ ಬಿತ್ತನೆ ಮಾಡ್ಲಿಕ್ಕೆ ಬರ್ತದೆ. ಇದು ಏನು ಅಂತಂದ್ರೆ ಇದು ಗೇಜ್ ನೋಡೋಕ್ಕಿಂತ 10 kg ಕಾಳು ಹಿಡಿತಾವಲ್ಲ ಕಿರಾಣಿಗಳನ್ನ 10 kg ಕಾಳು ಹಿಡಿದಂತ ಪಾಕೆಟ್ ತಗೋದು. ಅಷ್ಟು ವೇಟೇಜ್ ಅದು ನಿಮ್ಗೆ ಸ್ಪಿನ್ನಿಂಗ್ ಇದಕ್ಕೆ ಎಲ್ಲದಕ್ಕೂ ಬರ್ತದೆ. ಸರಿ. ಇದೆ ಮೊದಲು ನಾವೆಲ್ಲ ಗ್ಲಾಸಿನ ಇದ್ರಾಗ ಮಾಡ್ಕೊತಿದ್ವಿ ಬಾಟ್ಲ್ದಾಗ. ಈ ಗ್ಲಾಸಿನ ಬಾಟ್ಲ್ ಬಂದಾಗ ಅದಕ್ಕೆ ಚಿಂದಾಗ ಮಾಡಿದಾಗ ಮೊದಲು ನಾವು ಬೀಜ ಮಾಡ್ಕೊತಿದ್ದಾಗ 3 ರೂಪಾಯಿಗೆ 1 ಕಿಲೋ ಜೋಳ ಇರ್ತಿತ್ತು. ಅವಾಗ ನಾವು ಬೀಜ ಮಾಡ್ಕೊತಿದ್ವಿ. ನಾವೀಗ ತೋಟಗಾರಿಕೆ ಇಲಾಖೆಯಲ್ಲಿ ಬೀಜ ತೊಗೋತೀವಿ. ಅದು ನಮಗೆ ಸೋವಿ ಆಗ್ತದೆ. ಇದು 1 ಬೀಜದ ಪ್ಯಾಕೆಟ್ನಾಗ ಸುಮಾರು 1/4 kg ಅಷ್ಟು ಅಣಬೆ ಬೀಜ ಇರ್ತಾವೆ. ಅಣಬೆ ಬೀಜ ಅಂದರೆ ಮತ್ತೇನೂ ಅಲ್ಲ, ಜೋಳದಕ್ಕೆ ಅಣಬೆದ ಮೈಸಿಲಿಯಮ್ ಇನಾಕ್ಯುಲೇಟ್ ಮಾಡಿ ಇಂಜೆಕ್ಷನ್ ಕೊಟ್ಟೋದಕ್ಕೆ ಅದನ್ನು ಅಣಬೆ ಬೀಜ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಅಣಬೆ ಬೀಜ ಎಷ್ಟು ಸೂಕ್ಷ್ಮ ಇರ್ತಾವಲ್ಲ, ಇವು ನಿಮ್ಮ ಫೇಸ್ ಪೌಡರ್ಗಿಂತನೂ ಸೂಕ್ಷ್ಮ ಇರ್ತಾವೆ. ಅವು ಕೈಲಿ ಹಿಡಿಲಿಕ್ಕೆ ಆಗೋದಿಲ್ಲ. ಎಲ್ಲಿ ಅಣಬೆ ಬೆಳಿತಾವೆ ಅಲ್ಲಿ ಅದು ಬೆಳೆ ಬಿದ್ದಿರ್ತದೆ.
ಅದು ಅಣಬೆ ಬೀಜ ಕೈಲಿ ಹಿಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದನ್ನು ಜೋಳದ ರೂಪದಾಗ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ನಮ್ಮ ದೇಶದಾಗ ಜೋಳದಿಂದ ಮಾಡ್ತಾರೆ. ಈ ಚೈನಾ ಹತ್ತ ಕಡೆ ಎಲ್ಲ ವೇಸ್ಟ್ ಟೀ ಪೌಡರಿಂದ ಮಾಡ್ತಾರೆ. ಅಲ್ಲಿ ಜೋಳ ಸಿಗೋದಿಲ್ಲ, ಅದು ವೇಬಲ್ ಆಗ್ತದೆ. ನಮ್ಮ ದೇಶದಾಗ ಹೆಚ್ಚಿನ ಇದು ಅಂತಂದ್ರೆ ಬೀಜ ಜೋಳ ವಾಪರ್ಸೋದು, ಭೂಮಿ ಭತ್ತದ ಹುಲ್ಲು, ಮೀಡಿಯಾನ ಭತ್ತದ ಹುಲ್ಲಾಗಿ ಯೂಸ್ ಮಾಡ್ತಾರೆ. ಇಲ್ಲಿ ಒಂದು ನಾವು ಹೇಳಲಿಕ್ಕೆ ಒಂದು ಇಂಟ್ರೆಸ್ಟಿಂಗು ಅಥವಾ ಒಂದು ಇಚ್ಛೆ ಮಾಡ್ತೇನೆ ಅಂತಂದರೆ, ಒಂದು ನಮ್ಮಲ್ಲಿ ಒಂದು ಗಾದೆ ಅದು. ಯಾವ ಗಾದೆ ರೀ ಅದು? ಅದ್ರಿ ಗಾದೆ ಒಂದು ಗಾದೆ ಬರ್ತದೆ ಸಾಮಾನ್ಯವಾಗಿ, ಬಿತ್ತಿದ್ದನ್ನು ಬೆಳೆ ಅಂಥೇಳಿ. ಏನು ಬಿತ್ತೀರಿ ಅದನ್ನು ಬೆಳಿತೀರಿ ನೀವು. ಅದಕ್ಕೆ ತದ್ವಿರುದ್ಧ ಅಣಬೆ ಬೇಸಾಯ ಅಂದರೆ ಬಿತ್ತೋದು ಜೋಳ ಬಿತ್ತೀರಿ, ನೀವು ಬರೋದು ಅಣಬೆ ಬರ್ತಾವೆ. ಸರ್, ಇದು ಅಣಬೆ ಅನ್ನೋದು ಒಂದು ಸೂಕ್ಷ್ಮಾಣು ಜೀವಿ, ಫಂಗಸ್ ಬೆಳೀತದೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿ ಸರ್. ಇಲ್ಲಿ ಇದು ಬರೋದು ಸೂಕ್ಷ್ಮಾಣು ಜೀವಿಯಿಂದ. ಇದು ಒಂದು ಎವಲ್ಯೂಷನ್ ಥಿಯರಿ ಒಳಗೆ ಸರಿಯಾದ ಅಂತಾರೆ ಎಕ್ಸಾಕ್ಟ್ ಮಿಡಲ್ ಸ್ಟೇಜ್ ಪ್ರಾಣಿ ಜಗತ್ತು ಸಸ್ಯ ಜಗತ್ತಿಗೆ ಕನ್ವರ್ಟ್ ಆಗೋದು. ಇದು ಸಸ್ಯ, ಪ್ರಾಣಿ ಇದ್ದದ್ದು ಸಸ್ಯ ಆಯ್ತು. ಬ್ಯಾಕ್ಟೀರಿಯಾದಿಂದ ಏನು ಬರ್ತಾವಲ್ಲ ಅದು ಎವಲ್ಯೂಷನ್ ಥಿಯರಿ ಒಳಗೆ ಹೋಗ್ಬೇಕಾದ್ರೆ ಇದು ಇರಾಗ ಈ ಅಣಬೆ ಒಳಗೆ ಎರಡೂ ಗುಣ ಅದ. ಒಂದು ಸಸ್ಯದ್ದು ಗುಣ ಅದ, ಪ್ರಾಣಿ ಗುಣ ಅನ್ನೋದು. ಸಾಮಾನ್ಯವಾಗಿ ಸಸ್ಯ ಅಂತಂದ್ರೆ ರೈತಗೆ ಕಾಮನ್ ವಿಷಯ ಇದೆ, ಹಸಿರು ಇರಬೇಕು, ಬೇರೆ ಇರಬೇಕು. ಇದಕ್ಕೆ ಹಸಿರು ಇರೋಂಗಿಲ್ಲ, ಬೇರೆ ಇರೋಂಗಿಲ್ಲ. ಹಾಗಾಗಿ ಯಾಕೆ ಇರೋಂಗಿಲ್ಲ ಅಂತಂದ್ರೆ ಇದಕ್ಕೆ ಹರಿತ್ತು ಇಲ್ಲ. ಇದರ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ನೀವು ನೋಡಿರಿ ಅಂತಂದ್ರೆ ಮನೆಯೊಳಗೆ ರೊಟ್ಟಿ ಇಡ್ತಿರಲ್ಲ, ರೊಟ್ಟಿ ಒಳಗೆ ತಂಡ್ಯಾಗಂದು 2-3 ದಿನ ಬಿಟ್ಟುಕೊಳ್ಳೆ ಬುಳಿಸ್ಬರ್ತದೆ. ಅದನ್ನ ಫಂಗಸ್ ಅಂತ ನಾವು ಹೊರಗೆ ಹೋಗಿದ್ದೇವೆ. ಸ್ವಲ್ಪ ದಿನ ಬಿಟ್ಕೊಂಡ್ಮೇಲೆ ಹಸಿರು ಆಗ್ತದೆ. ದಟ್ ಈಸ್ ದ ಫಾರ್ಮೇಷನ್ ಆಫ್ ದಿ ಕ್ಲೋರೋಫಿಲ್ ಫಸ್ಟ್ ಸ್ಟೇಜ್ ಪ್ರಿಲಿಮಿನರಿ. ನೆಕ್ಸ್ಟ್ ನೀವು ಮನೆ ಗೋಡಿ ಮೇಲೆ ಔಷಧಿ ಬೆಳೀತದಲ್ಲ ಸರ್, ಅದನ್ನು ನೀವು ಭಾಳ ದಿನ ಬಿಟ್ಟರೆ ಅಲ್ಲಿ ಎಲಿಯಾಗಿ ಬೇರೆ ಆಗ್ಲಿಕ್ಕೆ ಎಂಟೈರ್ಲಿ ಪ್ರಾಣಿ ಜಗತ್ತಿನಿಂದ ಸಸ್ಯ ಜಗತ್ತಿಗೆ ಆದದ್ದು ಪ್ರೊಸೆಸ್. ಅದು ಇದು ಅಣಬೆ ಅನ್ನೋದು ನಡುವಿನ ಸ್ಟೇಜ್. ಗಿಡ ಅಂತಂದ್ರೆ ಅದು ಹಸಿರು ಇರಬೇಕು, ಬೇರೆ ಇರಬೇಕು, ಇದು ಬೆಳೆ ಇರ್ತದೆ. ಪ್ರಾಣಿದು ಒಂದು ಮೂಲ ಇದು ಅಂತಂದ್ರೆ ತನ್ನ ಆಹಾರ ಸಂಬಂಧ ಅಡ್ಡಾಡಬೇಕು. ಇದು ಸಸ್ಯ ನಿಂತಿರ್ತದೆ. ಅದು ಸಾಮಾನ್ಯ ಮನುಷ್ಯ ಎರಡೂ ಇದ್ರದ್ದು ಕರೆಕ್ಟ್ ಇದು ಅಣಬೆ ನೋಡಲಿಕ್ಕೆ ಸಿಗ್ತದೆ. ಇದು ಸಸ್ಯ, ಇದು ಪ್ರಾಣಿ ಅಲ್ಲ. ಅದು ಪ್ರಾಣಿ ಇದೆಲ್ಲ ಅಂಶ ಹೋಗ್ಬಿಡ್ತದೆ, ಜೀನ್ಸ್ನಾಗ ಎಲಿಮೆಂಟ್ ಹಾಕೋ ಬಂದ್ರೆ. ಇದು ಇದ್ರಾಗ ಅಣಬೆ ಒಳಗೆ ಸೃಷ್ಟಿ ಒಳಗೆ ಸಾಧಾರಣ 3,000-3,500 ತಳಿ ಅಣಬೆ ಒಳಗೆ. ಈಗ ನೀವು ತಿಪ್ಪಿ ಮೇಲೆ, ಅಲ್ಲಿ ದಂಡಿ ಮೇಲೆ ಇದ್ರಾಗ ನೋಡ್ತೀವಿ. ಅಲ್ಲಿ ಹುಟ್ಟಿದ ಮಳೆ ಬರ್ತಾರೆ. ಈಗೇನು ಕ್ಲೈಮೇಟ್ ಇರಲ್ಲ, ಶ್ರಾವಣ ಮಾಸ, ಮಳೆ ಬಿಸಿಲು ಅಣಬೆಗೆ ಯೋಗ್ಯವಾದ ಕಾಲ ಮಾಡಿ ನೀವು ಬೀಜ ಬಿತ್ತನೆ ಮಾಡಿಟ್ಟರೆ ಬರ್ತಾವೆ. ಇದಕ್ಕೆ ಋತುಮಾನಿಗಳು ಯಾವ ರೀತಿ ತೋರಿಸಬೇಕು? ಈಗ ತೋರಿಸೋದು ಇದು ನಾವು ವೈಜ್ಞಾನಿಕವಾಗಿ ಯಾವ ರೀತಿ ಅಣಬೆ ಬೇಸಾಯ ಪ್ರಾರಂಭ ಮಾಡಬೇಕು. ಈ ಹುಲ್ಲರ್ ಈ ಥರ ಹಾಕ್ಬಿಡ್ತೀರಿ? ಹುಲ್ಲನ್ನು ಯಾವ ರೀತಿ ಹಾಕ್ತೀರಿ? ಹಾಕ್ತಿರ್ತಾರೆ. ಒಂದು ಹಿಡಿ ಹುಲ್ಲು ತೊಗೊಂಬೋದು. ಈ ಪ್ಲಾಸ್ಟಿಕ್ ಚೀಲಕ್ಕೆ ಮೊದಲು ಸಾಕಾಗ ಒಂದು ಸಣ್ಣ ರಂಧ್ರ ಮಾಡೋದು. ಒಂದು ಸಣ್ಣ ರಂಧ್ರ ಇಲ್ಲಾಂದ್ರೆ ಚೀಲ ಹರಿತೀವಿ. ರಂಧ್ರ ಮಾಡಿ ಅದು ಏರೇಷನ್ ಸಲುವಾಗೋ ಅಥವಾ ಜಸ್ಟ್ ಅದು ಹರಿಬಾರ್ದು ಅನ್ನೋ ಸಲುವಾಗಿ ಸರ್? ಏರೇಷನ್ ಬೇಕಾಗ್ತದೆ. ಗಾಳಿ ಬೆಳಕಿಲ್ಲದ ಯಾವ ಜೀವ ಬದುಕುದಿಲ್ಲ, ಗಾಳಿ ಬೇಕೇ ಬೇಕಾಗ್ತದೆ. ಒಂದು ಹಿಡಿ ನೀರು ತೊಗೊಂಡು ಪೂರ್ತಿಯಿಂದ ಬಾಟಮ್ ಆ ಒಂದು ಚೀಲದಲ್ಲಿ ಸಮಾನಾಂತರವಾಗಿ ನೀವು ಹಾಕ್ಬೇಕಾಗುತ್ತೆ. ಒಂದೇ ಲೇಯರ್ ಹಾಕ್ಕೊಂಡು ಎಲ್ಲ ಅಂತರದಲ್ಲಿ ಸಮವಾಗಿರುತ್ತೆ. ಕಂಟಾಮಿನೇಷನ್ ಆಗದೇ ಇರುವಂಗೆ ಒಂದು ಈ ನೀವೇನು ಜಾಗ ಬಿತ್ತಿರಲ್ಲ, ಇದು ಜಾಗ ಕಲ್ಲು ಸಿಮೆಂಟು ಇರಬೇಕು, ಮಣ್ಣಿಂದ ಇರಬಾರ್ದು. ಮಣ್ಣಿಂದ ಇರ್ತಂದ್ರೆ ಮತ್ತೆ ಅಲ್ಲಿ ನೀರು ನಿಂದಿರ್ಲಿರ್ತದೆ. ಸೊ ಅದಕ್ಕೆ ಮಾಡಿದ್ರು. ಇದನ್ನು ಮಾಡಿದ್ಮೇಲೆ ಒಂದು ಬೀಜ, ಈ ಬೀಜ ಇರ್ತದಲ್ಲ, ಇದನ್ನು ಹಿಂಗೆ ತೊಗೊಳಕ್ಕೆ ಹೋಗ್ಬೇಡ್ರಿ ಅಥವಾ ಮುಷ್ಟಿಯಿಂದ ಹಿಂಗೆ ಹಾಕೋಂಗಿಲ್ಲ. ಇದನ್ನೇನು ಮಾಡಬೇಕು ಅಂತಂದ್ರೆ ಹಿಂಗೆ ಬಟ್ಟಿನ ಶೇಪು ಚಮಚದಂಗೆ ಮಾಡಿರಿ, ಚೂಪ್ ಹಿಂಗೆ ಮಾಡಿ ಇದು ಬಿತ್ತನೆ ಮಾಡೋದು. ಇದು ಹಿಂಗೆ ಮಾಡಿಕೊಂಡು ಇದನ್ನು ಚೀಲದ ದಂಡೆಗೆ ಉಂಟ ಹುಲ್ಲು ಮತ್ತು ಪ್ಲಾಸ್ಟಿಕ್ ಚೀಲದ ನಡು ಬಟ್ಟು ಬರಬೇಕು.
ಗಂಜೆಗಿಂತ ಬಿತ್ತನೆ ಮಾಡ್ಕೊಂಡು ಎಲ್ಲ ಬೀಜಗಳನ್ನು ನೆಲ ಆಗದ ಹಾಕ್ತಾರೆ, ಇದ್ರ ಸಣ್ಣ ದಂಡಿ ಹಾಕ್ತಾರೆ. ದಂಡಿ ಹಾಕೋದು. ಮತ್ತೆ ಎರಡನೇ ಲೇಯರ್ ತೊಗೊಬೋದು. ಮತ್ತೆ ಸಮಾನಾಂತರವಾಗಿ ಸಮಾನಾಂತರ ಹಾಕಿ ಇಲ್ಲೇನಾಗ್ತದೆ, ಮೊದಲೇ ಸ್ಥಳ ಮತ್ತು ಎರಡನೇ ಸ್ಥಳದ ನಡುವೆ ಜಾಗ ಉಳಿಬಾರ್ದು. ಸರಿಯಾಗಿ ಒತ್ತು ಬೇಕಿದೆ, ಸರಿಯಾಗಿ ಒತ್ತು ಬೇಕು. ಇದನ್ನ ಪ್ಲಾಸ್ಟಿಕ್ದಲ್ಲೇ ಮಾಡ್ಬೇಕ್ರಿ, ಮತ್ತೆ ಬೇರೆ ಚೀಲದಲ್ಲಿ ಮಾಡಿ ಬರ್ತದೆ? ಪ್ಲಾಸ್ಟಿಕ್ನಲ್ಲಿ ಅರವೆ ಚೀಲದಲ್ಲಿ ಇಲ್ಲ, ಅರವೆ ಚೀಲ ಮಾಡಿ ಬರೋದು. ಅರವೆ ಚೀಲ ಹಾಕಂದ್ರೆ ಅಲ್ಲಿ ಅದಕ್ಕೆ ತೂತು ಇರ್ತಾವಲ್ಲ, ಹೋಲ್ ಇರ್ತದಲ್ಲ, ಅದು ಅಗೇನ್ ಕಂಟಾಮಿನೇಷನ್, ಗಾಳಿ ಕಂಟಮಿಷನ್, ಪ್ಲಾಸ್ಟಿಕ್ನಾಗ ಏರ್ ಟೈಟ್ ಆಗುತ್ತೆ. ಆದರೆ ಗಾಳಿನೂ ಇರಬೇಕು, ಪ್ಲಸ್ ಅದು ಒತ್ತಡನೂ ಇರಬೇಕು. ಹೌದು ಯಾಕಂದ್ರೆ ನೀವು ಲಾಸ್ಟಿಗೆ ತೂತು ಮಾಡಿದಾರಲ್ಲ, ಹೌದು. ಮತ್ತೆ ಅದೇ ರೀತಿ ನೀವು ಸೈಡ್ನಲ್ಲಿ ಅದೇ ಬೀಜ ರೀತಿ ಹಾಕ್ಬೇಕು. ಸೈಡಲ್ಲಿ ಇದು ಬೀಜ ನಿಮಗೆ ಯೂನಿಫಾರ್ಮ್ ಆಗಿರುತ್ತೆ, ಒಂದೇ ಸ್ಥಳ ರಿಂಗ್ ಬಂದಿರಬಾರ್ದು, ಒಂದೇ ಸಮನಾಗಿ ಬೀಜಗಳು ಬೀಜ ಯೂನಿಫಾರ್ಮ್ ಆಗಿರುತ್ತೆ. ಮತ್ತು ಅಗೇನ್ ತೊಗೊಂಬೋದು ಹೀಗೆ ಈ ಹುಲ್ಲಿನ ಮಧ್ಯದಲ್ಲಿ ಹಾಕ್ಲಿಕ್ಕೆ ಬರಲ್ಲ, ಕೊನೆ ಭಾಗದಲ್ಲಿ ಹಾಕ್ಬೇಕು, ಅಂಚಿನಲ್ಲಿ ಮಾತ್ರ ಹಾಕ್ಬೇಕು. ಲಾಸ್ಟ್ ಸುತ್ತು ಲೇಯರ್ ಮಾತ್ರ. ಕಡಿಗೆ ಲೇಯರ್ಗೆ ಮಾತ್ರ ಮೇಲೆ ಹಾಕೋದು. ಇದ್ಯಾವ ಪದ್ಧತಿ ಅಂತಾರೆ? ಇದಕ್ಕಿಂತ ಪದ್ಧತಿ ಐತಂದ್ರೆ ಪದ್ಧತಿ ಹೆಸರು ಅಂದ್ರೆ ಬೀಜ ಬಿತ್ತನೆ ಮಾಡೋದು ಹೇಗೆ? ಬಿತ್ತುವ ವಿಧಾನ, ಬಿತ್ತುವ ವಿಧಾನ, ಅಣಬೆ ಬೀಜ ಬಿತ್ತನೆ ಬಿತ್ತುವ ವಿಧಾನ ಇದು. ವಿಧಾನ. ಇದೇ ವಿಧಾನದಲ್ಲಿ ಬಿತ್ತು. ಹೌದು. ನೀವು ನಡುವು ಹಾಕಿದ್ರೆ ಏನಾಗ್ತದೆ, ಅಣಬೆ ಮೊಳಕೆ ಹೊಡೆದು ಬರಲಿಕ್ಕೆ 21 ಕಾಲಾವಧಿ ಇರ್ತದಲ್ಲ, 21 ಬದಲಿ ಅದು 30-35 ದಿನಗಳು ಆಗ್ತದೆ. ಹೆಚ್ಚಿಗೆ ದಿನಗಳನ್ನು ತೋತೈತೆ. ನಡು ಹಾಕೋದು, ನಡು ಹಾಕೋದು, ಕಡಿಗೆ ಮಾತ್ರ ನಡು. ಇದು ಕಡೆಯಲ್ಲಿ ಕೊನೆಯದಾಗಿ ಹಾಕೋದು. ಕೊನೆಯದಾಗಿ ಹಾಕಿ ಸರ್, ನೀವು ಬೀಜಗಳನ್ನು ಈಗ ಎಲ್ಲಿಂದ ತರ್ತೀರಿ ಸರ್? ನೀವು ನಾವು ತರೋದು ಹುಳಿಮಾವು, ತೋಟಗಾರಿಕೆ ಇಲಾಖೆ ಹುಳಿಮಾವಿಂದ ಅಲ್ಲಿಂದ ಕೊರಿಯರ್ ಕಳಿಸ್ತಾರ ಸರ್? ಇಲ್ಲ, ಕೊರಿಯರ್ಗಿಂತ ಇವತ್ತು ವಸ್ತು ತರಿಸ್ಲಿಕ್ಕೆ ಆಗೋದು, ಕೋಳಿ ಏನು ಪಾರ್ಸಲ್ ಮಾಡಿ ತರಿಸ್ಲಿಕ್ಕೆ ಆಗೋದು. ಸೊ ನಾವೇ ಲಿಫ್ಟ್ ಮಾಡ್ಕೊಂಡು ಹೋಗಿ ನೀವು ಅವ್ರಿಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇರ್ತದೆ ನಮ್ಗೆ, ತಿಂಗಳ ವಾರ 15 ದಿನ ಅಂತ ಅಷ್ಟು ನಮ್ದು ತಯಾರು ಮಾಡಿಟ್ಟಿರ್ತದೆ. ಈಗ ಲಿಫ್ಟ್ ಈಗ ಒಂದು ಬಾಟ್ಲಿ ಎಷ್ಟು ರೇಟ್ ಆಗ್ತದೆ? ಒಂದು ಬಾಟ್ಲಿಗೆ ಸಾಧಾರಣ ನಿಮಗೆ 30 ತನಕ ಬರ್ತದೆ ರೂಪಾಯಿ. ಎಷ್ಟು ಬೀಜ ಬರ್ತದೆ ಅದು? ಪಾವು ಕಿಲೋ. ಓಕೆ, ಅದರಿಂದ ಎಷ್ಟು ಇದಾಗ್ತದೆ? ಸಾಧಾರಣ ನಿಮಗೆ ನಿಮ್ಗೆ ಬಿತ್ತನೆ ಎಲ್ಲ ಪ್ರೊಸೆಸ್ ಬರ್ತದೆ. ಮಿನಿಮಮ್ ಏನಿಲ್ಲ ಅಂತ ಅದ್ರಿಗೆ ಕಮ್ಮಿ ಅಂದ್ರೆ 1 kg. 1 kg ಅಣಬೆ ಬಿತ್ತಿದ್ರೆ. ಆಮೇಲೆ ಇದ್ರಾಗ ಏನಿರ್ತದೆ, ಕಡಿಗೆ ಒಂದು ಸ್ವಲ್ಪ ಮದ್ದಿನ ಸುತ್ತು ಹಾಕೋದು. ಉಳ್ಕಿದೇನ ಲಾಸ್ಟ್ ಲೇಯರಿಗೆ ಮಾತ್ರ ನಡು ಸುತ್ತಲೂ ಹಾಕೋದು. ಸರ್, ಈಗ ಒಂದು ಅರ್ಧ kg ಹುಲ್ಲನ್ನ ಈಗ ನಾವು ಮೀಡಿಯಾಗಿ ರೆಡಿ ಮಾಡ್ಕೊಂಡ್ರಿ, ಅದನ್ನ ಈಗ ಅದ್ರಲ್ಲಿ ಎಷ್ಟು ಗ್ರಾಮ್ ಅರೌಂಡ್ ನೀವು ಜೋಳದ ನೋಡಿ, ಬೀಜದ 500 ಗ್ರಾಮು ಹುಲ್ಲು, ಒಣ ಹುಲ್ಲು, ಅದನ್ನು ತೋರಿಸಿದ್ರಿ ಅಂತಂದ್ರೆ 1 ಕಿಲೋ ಆಗ್ತದೆ ಸರ್. ಆಮೇಲೆ ಅದನ್ನು ನೀವು ಅದಕ್ಕೆ ಬೀಜ 75 ಗ್ರಾಮ್ ಬೀಜ. ಇಲ್ಲಿ ನೋಡಿ, ನಿಮಗೆ ಎಕ್ಸಾಂಪಲ್ ಅಂತ ಹೇಳಿದ್ನಲ್ಲ, 3 ಭಾಗ ಏನು ಮಾಡ್ಕೊಂಡಿವಿ, ಇದು 3 ಚೀಲಕ್ಕೆ ತಯಾರಾಗ್ತದೆ. ಅಂದರೆ 500 ಗ್ರಾಮ್ ಹುಲ್ಲು, 75 ಗ್ರಾಮ್ ಬೀಜ ಪ್ರಪೋರ್ಷನ್. 500 ಗ್ರಾಮ್ ಹುಲ್ಲು, 75 ಗ್ರಾಮ್ ಬೀಜ, ಒಂದು ಬಟ್ಟಲ, ಒಂದು ಬಟ್ಲು. ಅಂದರೆ ಅಪ್ರಾಕ್ಸಿಮೇಟ್ 200 ಗ್ರಾಮ್ನಾಗ 250 ಗ್ರಾಮ್ದಾಗ 3 ಭಾಗ ಮಾಡಿದ್ರೆ ಅದ್ರ ಅಪ್ರಾಕ್ಸಿಮೇಟ್ 75 ಗ್ರಾಮ್ ಬರ್ತದೆ. ಒಂದು ಬಾಟ್ಲಿ 3 ಬ್ಯಾಗ್ ತುಂಬ. ಹೌದು, ಅದು ಸ್ಟ್ಯಾಂಡರ್ಡ್ ಪ್ಲೇಸ್ ಇದು. ಅದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ಇಷ್ಟತ್ರ ಚೀಲ, ಒಂದು ಇಡೀ ಬ್ಯಾಗ್ ಬೀಜ ಹಾಕ್ತಾರೆ. ಅಣಬೆ ಅದಾಗ ಹೆಚ್ಚು ಬರೋಂಗಿಲ್ಲ ಸರ್, ಅಷ್ಟೇ ಬರ್ತಾವೆ. ಮಟೀರಿಯಲ್ ವೇಸ್ಟ್ ಆಗುತ್ತೆ. ಇದರಿಂದ ಅರೌಂಡ್ ಎಷ್ಟು ಗ್ರಾಮ್ ಅಣಬೆ ಬರ್ತದೆ ಸರ್?
ನಮ್ಗೆ ಫಸ್ಟ್ ಕ್ರಾಪ್ ಮೊದಲೇ ಕ್ರಾಪು ನಿಮ್ಗೆ ಅರ್ಧ ಕೆ ಜಿ ಬರ್ತದೆ. ಯಾಕೆ ಉಳಿದ ಕಡೆ ಅರ್ಧ ಕೆ ಜಿ ಬರೋದಿಲ್ಲ? ಯಾಕೆ ಅಂತಂದ್ರೆ ನಮ್ಮಲ್ಲಿ ನಮ್ದು ಟೆಕ್ನಾಲಜಿ ಅಂತ ಫುಡ್ ಸಪ್ಲಿಮೆಂಟ್ ಫಂಗಿಸೈಡ್ ವಾಪರಿಸ್ತೇವಲ್ಲ, ಅದನ್ನ ಯಾಕೆ ಹೇಳ್ತೇನೆ ಅಂದರೆ ಪದೇ ಹೇಳ್ತೇನೆ ಅಂತಂದರೆ ಅದರಿಂದ ಗ್ರೋವರ್ಸ್ಗೆ ಇಳುವರಿನೂ ಹೆಚ್ಚಾಗ್ತದೆ, ಮಾರ್ಕೆಟಿಂಗ್ ಫ್ಲೆಕ್ಸಿಬಿಲಿಟಿನೂ ಹೆಚ್ಚಾಗ್ತದೆ. ಇದು ಮೊದಲು ನಾವು ವಿದೌಟ್ ಹಂಗೆ ಮಾಡ್ತಿದ್ದೆ. ಈಗ ಮುಂಜಾನೆ ಬೆಳೆದೆ ಅಂತ ಸಂಜೆ ಮಾಲ ತಿಪ್ಪಿಗೆ ಹಾಕ್ಬೇಕಾಗ್ತಿತ್ತು. ಅದು ನಂದು ಬಿಸ್ನೆಸ್ ಬರೋದಾಗಿರ್ಬೇಕು, ಯಾವುದೇ ಫೀಲ್ಡ್ನಾಗೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರಬೇಕು, ಅಂದರೆ ಸಂಶೋಧನೆ ಅಭಿವೃದ್ಧಿ. ಅದನ್ನ ನಾನೇ ಮಾಡಿಕೊಂಡು ನಂದು ಒಂದು ನಮ್ಮ ಮಾಡ್ಕೊಂಡೆ. ಅದೇನಾಗ್ತದೆ, ನಮ್ಮಲ್ಲಿ ಯಾಕೆ ತರಬೇತಿ ಮುಗಿಸಿದ ಅಥವಾ ನನ್ನ ಕಡೆ ಯಾರು ಗೈಡೆನ್ಸಿಗೆ ಬರ್ತಾರೆ ಅದನ್ನು ಹೆಂಗೆ ವಾಪರಿಸ್ಬೇಕು, ಯಾವಾಗ ವಾಪರಿಸ್ಬೇಕು ಅದು ತರಬೇತಿ ತಗೊಂಡು ಅದೊಂದು ಸಿಸ್ಟಮೆಟಿಕ್ ನಾ ಹೆಂಗೆ ಅಡುಗೆ ಬೆಳೆಗಾರ ಆಗಲಿ ಆ ರೀತಿ ನಾವು ಹೇಳಲಿಕ್ಕೆ ಅನುಕೂಲ. ಯಾವ ರೀತಿ ಕಟ್ತೀವಿ? ಅದು ಬ್ಯಾಗ್ ಕಟ್ಟೋದು ಒಂದು ಸ್ಪೆಸಿಫಿಕ್ ಇದು. ಅದು ಎಲ್ಲ ಏನು ಮಾಡ್ತಾರೆ, ಇಟ್ಟು ಕಟ್ಟಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಡ್ತಾರೆ, ಹಂಗೆ ಹಾಕೋಂಗಿಲ್ಲ. ಅದು ಅದರಿಂದ ಏನಾಗ್ತದೆ ಅಂತಂದ್ರೆ ನೀವು ಏನಪ್ಪತ್ತು ಅಣಬೆ ಬೆಳೀತಲ್ಲ ಚೀಲ ಅಡ್ಡಾಗಲಪ್ಪ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಸ್ಪಿನ್ನಿಂಗ್ ಟೆಕ್ನಾಲಜಿ ಮಾಡಿವಿ, ತಿರುಗಿಸೋದು. ಅದರಿಂದ ಏನಾಗ್ತದೆ ಈ ರೀತಿ ನೋಡಿ ಸರ್, ತಿರುಗಿಸೋದು ನೋಡ್ರಿ. ಈಗೇನು ಬೀಜ ಗಟ್ಟಿನೇ ಆಗಿರ್ತದಲ್ಲ, ಈ ಚೀಲವನ್ನು ಸರಿಯಾಗಿ ಜಾಗ ಬಿಟ್ಟು ಸರಿಯಾಗಿ ಅದ್ರ ಬೇಕಿಲ್ಲ. ಅದೀನಿ ಎಲ್ಲ ಗಾಳಿಗೂ ಅದು ಹೋಗಿ ಬರುತ್ತೆ ಸರಿಯಾಗಿ. ಇದು ಮೊದಲಿಗಿಂತ ಎತ್ತರದಲ್ಲಿ ಕಡಿಮೆ ಆಯ್ತು. ಹೌದು, ಅಂದ್ರೆ ಒಳಗಿರುವ ಒಂದು ತೇವಾಂಶ ಗಾಳಿ ಹೊರಗಡೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಸ್ಪೇಸ್ ಅನ್ಲಿಕ್ಕೆ ಹುಲ್ಲು ಮತ್ತು ಬೀಜದ ನಡುವೆ ಸ್ಥಳ ಕಮ್ಮಿಯಾಗಿ ಅಣಬೆ ಮೈಸೀಲಿಯಮ್ಮು ದಿಪ್ಪಾಗಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಈ ಟೆಕ್ನಾಲಜಿ ಭಾಳ ಕಡೆ ಮಂದಿ ಕಡೆ ಇಲ್ಲ. ಅವ್ರು ಹಂಗೆ ಚೀಲ ಇಟ್ಟಿರ್ತಾರೆ, ಅಲ್ಲಿ ಅಣಬೆ ಹತ್ತಿ ಬೆಳೆದಂಗೆ ಬೆಳೆದಿರ್ತದೆ, ದಿಪ್ಪಾಗಿ ಬೆಳೆದಿರಂಗಿಲ್ಲ. ಅಲ್ಲಿ ಅಣಬೆಗೆ ವೇಟು ಬರೋಂಗಿಲ್ಲ, ಅಣಬೆ ಇಳುವರಿನೂ ಬರೋಂಗಿಲ್ಲ. ಇದು ಬೈ ಪ್ರಾಕ್ಟೀಸ್ ಒಂದೇ ಯಾರು ಹೇಳೋದಿಲ್ಲ, ಇದು ಯಾವ ಬುಕ್ನಾಗ ಇಲ್ಲ, ಇದು ಒಂದೇ ಬೈ ಪ್ರಾಕ್ಟೀಸ್ ಬಂದಿತ್ತು. ಇದು ಸರಿಯಾಗಿ ಈಗ ಎಡಗೈ ಎರಡು ಹೆಬ್ಬಟ್ಟು ಮತ್ತು ತೋರುಗಳನ್ನು ಹುಲ್ಲಿಗೆ ಹತ್ತಿ ಹಿಡಿದು ಸರಿಯಾಗಿ ಇದು ಸ್ಪಿನ್ನಿಂಗ್ ಟೆಕ್ನಾಲಜಿ ಅಂತ. ಸ್ಪಿನ್ನಿಂಗ್ ಟೆಕ್ನಾಲಜಿ ಉದ್ದೇಶ ಅಂತಂದರೆ ಭತ್ತದ ಹುಲ್ಲಿಗೆ ಮತ್ತು ಬೀಜಕ್ಕೆ ಎಲ್ಲ ಕಡೆ ಈಕ್ವಲ್ ಪ್ರೆಷರ್, ಸಮಾನ ಪ್ರೆಷರ್. ಈಗ ಉದಾಹರಣೆಗೆ ಅಂತಂದ್ರೆ ಮನ್ಯಾಗ ಹೆಣ್ಮಕ್ಳು ಮಳಿಕೆ ಬರಲಿಕ್ಕೆ ಏನು ಕಾಳು ಹಾಕ್ತಾರಲ್ಲ, ಹಾಕಿಟ್ಟು ಮೇಲೆ ಒಂದು ಕಲ್ಲು ಹೇರಿಡ್ತಾರೆ, ಮುಂಜಾನೆ ಬರೋದಾಗ ಮಳಿಗೆ ಬರಲಿಕ್ಕೆ. ದ ಸೇಮ್ ಪ್ರಿನ್ಸಿಪಲ್ ಇಲ್ಲ ವಾಪರ್ಸಿದ್ದೆ ಅದನ್ನು ಸ್ಪಿನ್ನಿಂಗ್ ಟೆಕ್ನಾಲಜಿ. ಕಟ್ ಹಿಡಿತೇವೆ ಅಂದ್ರೆ ತಿಪ್ಪಾಗಿ ಬೆಳೀತದೆ, ಲಘು ಬೆಳೀತದೆ. ಇದರಿಂದ ಯಾವುದೇ ಕಾಲಕ್ಕೆ ರಬ್ಬರ್ ಬ್ಯಾಂಡ್ ಹಾಕಲಿಕ್ಕೆ ಹೋಗ್ಬೇಡ್ರಿ, ಅದು ಸ್ಟೂಡಿಯಿಂದ ಟೈಟಾಗಿ ಕಟ್ಟಬೇಕು. ಗಡ್ಡಿ ಹಿಡಿದು ರಬ್ಬರ್ ಬ್ಯಾಂಡ್ ಯಾಕೆ ಬಿಡೋದು? ರಬ್ಬರ್ ಬ್ಯಾಂಡ್ ಅದಕ್ಕೆ ಇದೇನು ಮೈಸೀಲಿ ಬೆಳ್ಕೊತ ಹೋಗ್ತದಲ್ಲ, ಚೀಲ ಒಳಗಿಂದ ಅಡ್ಡ ಹಾಕೋತ ಹೋಗ್ತದೆ. ಅದು ರಬ್ಬರ್ ಬ್ಯಾಂಡ್ ಟೈಟ್ ಲೂಸ್ ಆಗ್ತದೆ. ರಬ್ಬರ್ ಬ್ಯಾಂಡ್ ಲೂಸ್ ಆಗ್ತದೆ. ಎಷ್ಟು ನೀವು ಪ್ರೆಷರ್ ಕೊಡ್ತೀರಿ ಅಷ್ಟು ನಿಮ್ಗೆ ಇಳುವರಿ ಹೆಚ್ಚಾಗ್ತದೆ. ಅದೇ ಒಂದು ಕಾರಣಕ್ಕೆ ಅದನ್ನು ಮಾಡೋದು. ಅದೇ ಒಂದು ಕಾರಣಕ್ಕೆ ಅದನ್ನು ಮಾಡೋದು. ಹೌದು, ಅದರಿಂದ ಇಳುವರಿ ಕಮ್ಮಿ ಆಗ್ತದೆ. ಅದು ಓನ್ಲಿ ಅದು ಎಲ್ಲಿ ಬರೋದು ಪ್ರಯೋಗ ಮಾತ್ರ, ಹೊರತಾಗಿ ಗ್ರೋವರ್ಸ್ ಉಪಯೋಗ ಇರ್ತಲ್ಲ. ಪ್ರಯೋಗ ರೀಡಿಂಗ್ ಮಾತ್ರ ಇರ್ತದೆ, ಹೊರತಾಗಿ ವೈಯಕ್ತಿಕವಾಗಿರಂಗಿಲ್ಲ. ಇದು ನೋಡಿ ಸರ್, ಇದು ಕಟ್ಟೋದು ಸ್ವಲ್ಪ ಇದು ಕಟ್ಟೋದು ಸರಿಯಾಗಿ ಈ ರೀತಿ ಕಟ್ಟಬೇಕು. ಸರಳ ಚೋಟ ಗಂಟೆ ಹಾಕಿಬಿಡು ಸರ್. ಎಷ್ಟು ಸಜೆಸ್ಟ್ ಕಡಿತೆ ಇಲ್ಲೊಂದು 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 ತಾಳಗತ್ತೆ ಇಲ್ಲೊಂದು 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 ಇಷ್ಟು ಹೋಲ್ ಮಾಡೋದು. ಮೇಲೆ ಬೇಡ ಬೇಡ, ಕೆಲವೊಬ್ರು ಕಡೆ ಮಾಡ್ತಾರೆ, ಎಲ್ಲ ಕಡೆನೂ ಆ ಚೀಲ ತುಂಬ ಹೋಲ್ ಮಾಡಿಸಿರ್ತಾವೆ ಅವರು. ಅದು ನೀವು ಮತ್ತೆ ರೋಗಾಣು ಒಳಗೆ ಬರ್ಲಿಕ್ಕೆ ಸ್ಕೋಪ್ ಕೊಟ್ಟಾಗ ನೆಸೆಸಿಟಿ ಎಷ್ಟದ ಇದು ಎದಕ್ಕೆ ಮಾಡ್ತಾರಂತ, ಯಾಕೆ ಮಾಡ್ತಾರ ಅಂತಂದ್ರೆ
ಈಗ ಆ್ಯಕ್ಚುಲಿ ನಾವು ಮಾಡೋ ಕಾರಣ ಬಿಡೋದಿಲ್ಲ, ಯಾಕಂದ್ರೆ ನಾವು ಮಷಿನ್ದಾಗ ಹಿಂಡಿ ಬಿಡ್ತೇವೆ ರೀ. ಕೈಲಿ ಹಿಂಡಿ ಹೊತ್ನಾಗ ಏನಾಗ್ತದೆ, ಅದು ನೀರಿನ ಅಂಶ ಹೆಚ್ಚೋದಿರುತ್ತೆ. ಹೆಚ್ಚಿನ ನೀರಿನ ಅಂಶ ಹೋಗ್ಲಿಕ್ಕೆ ಅಂತ ಹೇಳಿ ಬಳಸೋದು ಹೋಗ್ಲಿಕ್ಕೆ. ಈಗ ನೋಡ್ರಿ, ಇದು ಇಷ್ಟು ಟೈಟ್ ಆಗ್ಯದಲ್ಲ, ಯಾರು ನೀವು ಹಿಡಿದು ನೋಡಿದ್ರೆ ಇದೆಷ್ಟು ಟೈಟ್ ಆಗಿದೆ ಅಂದ್ರೆ ಅನುಭವ ಆಗ್ತದೆ. ಇಷ್ಟು ಟೈಟ್ ಆಗುತ್ತೆ, ಹಿಡಿದು ನೋಡಿ ಇಷ್ಟು ಚೀಲ ಅಷ್ಟು ಟೈಟ್ ಆಗುತ್ತೆ. ಆ್ಯಕ್ಚುಲಿ ಇದು ಇರೋದು ಅರ್ಧ ಕೆ ಜಿ. ಹಾಂ, ಇಷ್ಟು ಟೈಟ್ ಆದ್ರೆ ನಮ್ಗೆ 1 ಕೆ ಜಿ ಮೇಲೆ ಐತಿ. ಈಗ ನೋಡ್ರಿ, ಇದು ಅಣಬೆ ಬೀಜ ಬಿತ್ತನೆ ನಿಮಗೆ ಈ ರೀತಿಯಾಗಿದೆ, ಕಾಣ್ಬೋದು. ಹಿಂಗೆ ಒಂದೇ ಗೆರಿ 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 ಬೆಳೆಯೋದಂಗೆ ಆಗಿರ್ಬಾರ್ದು. ಈ ರೀತಿ ಕಂಪ್ಲೀಟ್ ರ್ಯಾಂಡಮ್ ಆಗಿರ್ಬೇಕು, ಯೂನಿಫಾರ್ಮ್ ಆಗಿ. 7/9/1902 2012. ಆಮೇಲೆ 21ನೇ ಕಂಪ್ಲೀಟ್ ಹಾಕಿದ್ದನ್ನೇ ಬಿಡಬೇಕು. ನಾಳೆ ನಡಿಬೇಕು. ಹೌದು, ನಾಳೆ ಅದೇ 27 21 28 ಇಲ್ಲಿ ಚೀಲ ಕಟ್ಟಿರ್ತೇವಲ್ಲ, ಚೀಲ ಕಟ್ಟಿಡೋ ಕೊಠಡಿ ಅಂತ ಮಾಡ್ಕೋಬೇಕಾಗ್ತದೆ. ಒಂದು ಈ ಚೀಲ ಕಟ್ಟಿಡೋ ಕೊಠಡಿ ಒಳಗೆ ಕಟ್ಟಿಟ್ಟು ತೊಗೊಂಬಿಡು ಎಷ್ಟು. ಹಾಂ, ಚೀಲ ಕಟ್ಟಿಡೋ ಕೊಠಡಿ ಒಳಗೆ ಇದನ್ನ ಈ ರೀತಿ ರ್ಯಾಕ್ ಮಾಡಿಸಿರ್ತೇವೆ. ಇದ್ರಾಗ ಈ ತಲ್ಲಿಡೋದು ಇತ್ತಾಗಿ ತೋರಿಸಿ ಇಲ್ಲಿ. ಹಾಂ, ಇಲ್ಲಿ ಈ ರೀತಿ ರ್ಯಾಕ್ನ ಹಿಂಗೆ ಇಟ್ಕೊಂಡು ಬರೋದು. ಇಲ್ಲೇನಿರ್ತದೆ, ನೀವು ಚೀಲ ಹತ್ತಿಟ್ಟು ನಡೀತೀವಿ, ಏನಾಗೋದಿಲ್ಲ. ಇಲ್ಲಿ ನೋಡ್ರಿ, ಪಕ್ಕಾ ಬೆಳೀತಾ ನಿಮ್ದು ಏನು ಬಿತ್ತನೆ ಮತ್ತು ನಿಮ್ದು ವೈಜ್ಞಾನಿಕ ಪರ್ಫೆಕ್ಟ್ ಇತ್ತಂದ್ರೆ ಚೀಲ ಹರ್ಕೊಂಡ ಬರ್ತಾವೆ ಅಣಿವೆ. ಹೌದ್ರಿ, ಯಾವುದೇ ಜೀವಕ್ಕೂ ರೀ ತಾವಾಗೆ ಸಾವನ್ ಬಯಸೋದಿಲ್ಲ. ಸಾವನ್ ಬಯಸೋದು ಮನುಷ್ಯ ಒಬ್ಬವನ, ಸೂಸೈಡ್ ಮಾಡ್ಕೊಂಡು ಮನುಷ್ಯ ಒಬ್ಬವನ, ಯಾವ ಪ್ರಾಣಿನೂ ಮಾಡ್ಕೊಂಬೋದಿಲ್ಲ. ಹೆಂಗದ ಜೀವಂತ ಹೊರಗೆ ಬರ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ಲಿಕ್ಕೆ ನೋಡ್ರಿ, ಇಲ್ಲಿ ಮಳೆ ಬರ್ಲಿಕ್ಕೆ ಇಲ್ಲಿ ಪೂರ್ತಿ ಬಂದಾವ. ಇಲ್ಲಿ ಇಲ್ಲಿ ಇವು ಬಂದಾವ, ಹೊರಗೆ ಮಳೆ ಬಂದ್ಬಿಡ್ತಾವು. ನೀವು ತೂಕ ಹಾಕಿ Process correct ಇದ್ದದ್ದಕ್ಕೆ ಅದು ತೂಕ ಹಾಕಿ ಇಲ್ಲ ತೂತ್ ಹಾಕಿದ್ರೆ ಹೆಂಗಿದ ಜೀವಂತ ಇರ್ಲಿಕ್ಕೆ ಎಲ್ಲ ಜೀವಂತ ಇರ್ಲಿಕ್ಕೆ ಯಾವ ಪ್ರಾಣಿನೂ ಜೀವಂತ ಇರ್ಲಿಕ್ಕೆ ನೋಡ್ತಾವ. ಸಾಯೋದು ಮನುಷ್ಯ ಒಬ್ಬ ಅನ್ಸ, ಗಾಡಿ ಹಳಿಗೆ ತಲಿಕ್ಕೆ ಮನುಷ್ಯ ಒಬ್ಬ. ಮತ್ತೆ ಯಾವ ಪ್ರಾಣಿ ಈಗ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಒಂದು ನೀವು ಆಕಳ ನಮ್ಮನ್ನು ನೋಡಿದ್ರೆ ಮಾಡೋದಿಲ್ಲ, ಕಡಕ್ ಇಡ್ತಾವಲ್ರಿ ಕೊಂಡಾಡ್ದ, ಆ ಮನುಷ್ಯನ್ ಎಕ್ದಮ್ ಪತ್ತ ಹಿಡಿತಾವ, ಅಲ್ಲಿ ಇದ್ದಾನೆ ಓಡುತ್ತಾವು. ಇವನ್ನ ಇದು ಲೈಫ್ ಮಿನಿಮಮ್ ಇಲ್ಲ ಅಂತಂದ್ರು 2 ತಿಂಗಳ ತನಕ ಇರ್ತದೆ ಸರ್. 2 ತಿಂಗಳ ತನಕ ಮಿನಿಮಮ್ 10 days to 2 months ತನಕ ಇರ್ತದೆ. ಅತಿ ಹೆಚ್ಚು ಅಂದ್ರೆ ಏನಾಗ್ತದೆ ಅಂತಂದ್ರೆ ಇದ್ರಾಗಿಂದ್ರೆ ಅಣಿವೆ ಬರ್ತಾವೆ, ಅಥವಾ ಏನಾಗೋದಿಲ್ಲ. ಯು ಕ್ಯಾನ್ ಯುಟಿಲೈಸ್ ದ್ಯಾಟ್. ಇದ್ರಾಗಿಂದ್ರೆ ಅಣಿವೆ ಬರ್ತಾವೆ. ಇದನ್ನು ಯೂಸ್ ಮಾಡಿ ಪೂರ್ತಿ ಡೆವಲಪ್ ಆಗೋದು ಕಷ್ಟ. ಇದರಿಂದ ಅಣಿವೆ ಬರ್ತಾವೆ, ಇದನ್ನ ನಾವು ಯೂಸ್ ಮಾಡಿ ಬರ್ತೇವೆ. ಅಲ್ಲೇ ಚೀಲ ಇದನ್ನ ಅಣಿಬೆ ಬೆಳೆಯೋ ಕೊಠಡಿ ಸಾಗಿಸ್ಬೇಕು. ಈ ಚೀಲವನ್ನು ಅಣಬೆ ಬೆಳೆಯೋ ಕೊಠಡಿಗೆ ಸಾಗಿಸೋದ್ರಿ. ಇದು ಅಣಬೆ ಬೆಳೆಯೋ ಕೊಠಡಿ. ಅಣಬೆ ಬೆಳೆಯೋ ಕೊಠಡಿ. ಇಲ್ಲಿ ಅಣಬೆ ಇದು ಪೂರ್ತಿ 20 ದಿನ ಆದ್ಮೇಲೆ ಅಣಬೆ ಬಂದಿರ್ತದೆ. ಇದನ್ನ ಈ ರೀತಿ ಮ್ಯಾಲೆ ಇದು ಓಪನ್ ಮಾಡ್ತೀವಿ. ಸಂಪೂರ್ಣವಾಗಿ ತೆರೆಯಬೇಕು. ಹೌದು, ಸಂಪೂರ್ಣವಾಗಿ ತೆಗಿಬೇಕು. ಕತ್ತರಿಯ ಸಹಾಯದಿಂದ ಕಟ್ ಮಾಡ್ತಾರೆ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಎಲ್ಲೆಲ್ಲಿ ಮಿಸ್ ಆಗುತ್ತಿಲ್ಲ ಚೀಲ ಹಿಂಗೆ ಬರೀ ಹರಿದಾದ್ರು ಇರ್ತಾರೆ. ಹಂಗಿಟ್ರೆ ಮತ್ತೆ ಕಂಟಾಮಿನೇಷನ್ ಆಗ್ತದೆ. ಹೌದು, ಸರಿಯಾದ ಒಂದು ಪದ್ಧತಿಯಲ್ಲಿ ಕ್ರಮೇಣವಾಗಿ ಕತ್ತರಿಸ್ತಿರ್ಬೋದು. ಇಲ್ಲಿ ಒಂದು ಎಲ್ಲ ಅಣಬೆ ಬೆಳೆಗಾರರಿಗೆ ಇದಕ್ಕೆ ಎಷ್ಟು ತೇವಾಂಶ ಇರಬೇಕು ಅನ್ನೋದು ಆಗಬೇಕಾಗ್ತದೆ. ಅದಕ್ಕೆ ನಾವು ಹೈಗ್ರೋಮೀಟ್ರ್, ವೆಟ್ ಆ್ಯಂಡ್ ಡ್ರೈ ಥರ್ಮೋಮೀಟ್ರ್ ಅಂತ ಹೇಳ್ತಾರೆ. ಎಷ್ಟು ಮಂದಿ ರೈತ ಜನರಿಗೆ ಹೈಗ್ರೋಮೀಟ್ರ್ ಥರ್ಮೋಮೀಟ್ರ್ ನೋಡ್ಲಿಕ್ಕೆ ಬರ್ತದೆ, ಪದೇ ನೋಡ್ಕೊತ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೆಸ್ಟ್ ಲೇಮನ್ ಸಿಸ್ಟಮ್ ನಾವು ಅಂತ ಸಾಮಾನ್ಯ ಹೇಳ್ತೀನಿ. ಇದನ್ನು ಒಮ್ಮೆ ಚೀಲ ಹೊಡಿತಿಲ್ಲ, ಒಮ್ಮೆ ಕೈಲಿ ಮುಟ್ಟು ನೋಡ್ರಿ. ಈ ಕೈಲಿ ಮುಟ್ಟು ನೋಡಿದ್ರೆ ಇದೆಷ್ಟು ತೇವಾಂಶ ಇರ್ತದೆ ಅಷ್ಟೇ ತೇವಾಂಶ ಹೊಡೆದಾಗ ನೀವು ಮುಂದೆ ನೀವು ಮೇಂಟೈನ್ ಮಾಡ್ಕೊಂಡು ಹೋದಾಗ 3 ದಿನದಾಗ ಇದರ ಅಣಬೆ ಈ ರೀತಿ ಮೊಳಕೆ ಹೊಡಿತಾವೆ. ಇದನ್ನು ಇದು ಸಂಪೂರ್ಣವಾಗಿ ಅಣಬೆ ಬೆಳೆಯುವ ಕೊಠಡಿ. ಸಂಪೂರ್ಣ ಅಣಬೆ ಬೆಳೆಯುವ ಕೊಠಡಿ. ಇದ್ರ ಮೇಲೆ ಇರಬೇಕು, ಗಳದ ರ್ಯಾಕ್ ಮೇಲೆ
ಆಮೇಲೆ ಈ ರೀತಿ ಒಂದು ನಿಮ್ಮಲ್ಲಿ ಸ್ಲಿಪ್ ಮೆನ್ಷನ್ ಮಾಡಿರ್ತದೆ. ಎಂದ ನೀವು ಚೀಲ ಹೊಡೆದಿಟ್ರಿ ಇಲ್ಲಿ ಫಸ್ಟ್ ಕೆಪ್ ಫಾರ್ ಫಸ್ಟ್ ಸ್ಟಾಪ್ ಒಂದೊಂದು ಇವತ್ತಿನ ತಾರೀಕು ಹಾಕಿರ್ತದೆ. 7/9/2012 ಅಂತ ಮಾಡಿ ಈ ರೀತಿ ಸಿಗಿಸ್ಬೇಕು. ಸಿಗಿಸಿದ್ರಿ ಅಂತಂದ್ರೆ ಅಲ್ಲಿ ಮುಂದೆ 3 ದಿನಕ್ಕೆ ಇದೇ ತೇವಾಂಶ ಮೇಂಟೈನ್ ಮಾಡ್ಕೋತ ಹೋದ್ರೆ ನಿಮಗೆ ಈ ರೀತಿ ಮೊಳಕೆ ಕಾಣಿಸ್ತಾವೆ. ಇಲ್ಲಿ ಈ ರೀತಿ ಮೊಳಕೆ ಕಾಣಿಸ್ತಾವೆ 3 ದಿನಕ್ಕೆ. 3 ದಿವಸದ ನಂತರ ಈ ರೀತಿ ಮೊಳಕೆ ಹೊಡೆಯೋದನ್ನ ನಾವು ನೋಡ್ಬೋದು. ಮತ್ತು 3 ದಿನಕ್ಕೆ ಪೂರ್ತಿ ಬೆಳೆದು ಅಣಬೆ ಈ ರೀತಿ ಕಟಾವಿ ಸ್ಟಾರ್ಟ್ ಆಗಿದೆ. ಇದರಿಂದ ಕೂಡ ಇದು ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಆಗಿತ್ತು? ಇದು 26 ದಿನಕ್ಕೆ 26 ದಿನಕ್ಕೆ ಈ ರೀತಿ ಪೂರ್ತಿ ಬೆಳೆದು ಕಟಾವಿ ಸ್ಟಾರ್ಟ್ ಆಗಿದೆ. 3, 4, 5 ವಾರ ಹೀಗೆ ಬೆಳೀತಾ ಹೋಗ್ತದೆ. ಅದು ಕಂಟಿನ್ಯೂಸ್ ಆಗಿ ಬೆಳೀತಾ ಹೋಗ್ತದೆ. ಈ ರೀತಿಯಾಗಿ ಇದು ಎಷ್ಟು ದಿವಸಕ್ಕೆ ಬಂದಿದ್ದು? ಇದು ಬೀಜ ಬಿತ್ತನೆ ಮಾಡಿ 21 ದಿನಕ್ಕೆ ತೆಗೆದಿಟ್ವೆ. ಮತ್ತು 3 ದಿನಕ್ಕೆ ಈ ರೀತಿ ಮೊಳಕೆ ಹೊಡೆದು ಮತ್ತು 3 ದಿನಕ್ಕೆ 26 ದಿನಕ್ಕೆ ರೆಡಿ ಫಾರ್ ದ ಹಾರ್ವೆಸ್ಟ್. ಪ್ರತಿದಿನಾನು ಈ ರೀತಿ ಮೊಳಕೆ ಹೊಡಿತಾರೆ. ದಿನಾನು ಮಾಡ್ಕೋತ ದಿನಾನು ಬರ್ಕೋತಾರೆ. ದಿನಾನು ಪ್ರೊಸೆಸ್ ದಿನ 3, 6, 9, 12 ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಕೆಪಾಸಿಟಿ ಮೇಲೆ ನಿಮ್ಮ ಇದ್ರ ಮೇಲೆ ನೀವು ಮಾಡ್ಕೋತ ಹೋಗ್ಬೇಕು. ಮಿನಿಮಮ್ 3 ದಿನ ಸ್ಟಾರ್ಟ್ ಮಾಡ್ಬೇಕು. ದಿನ 3 ಚೀಲ 6 ಚೀಲ 9 ಚೀಲ ಈ ಅಣಬೆಗೆ ಬೆಳಕು ಈಗ ನೀವು ಕೊನೆ ಹೋಗೋದಲ್ಲ, ಇಷ್ಟೇ ಬೆಳಕು ಸಾಕು. ಇದಕ್ಕಿಂತ ಹಚ್ಚಿರಬಾರ್ದು. ಡೈರೆಕ್ಟ್ ಸೂರ್ಯನ ಬಿಸಿಲು ಬೀಳಬಾರ್ದು ಇದಕ್ಕೆ. ಅಂದ್ರೆ ಪ್ರತ್ಯೇಕವಾಗಿ ಅದಕ್ಕೆ ಸೂರ್ಯನ ಬೆಳಕು ಬೇಡ. ಬೇಡ 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 ಪ್ರತ್ಯೇಕವಾಗಿ ಬೇಡ ಅಲ್ಲ. ಸೂರ್ಯನ ಬೆಳಕಿನ ಬರಂಗಿಲ್ಲ. ಇದು ಯಾಕಂದ್ರೆ ಹರಿತ್ತು ಇಲ್ಲದ ಗಿಡ ಇದು. ಹಸಿರು ಇಲ್ಲದ ಗಿಡ, ಹರಿತ್ತು ಇಲ್ಲದ ಗಿಡ, ಹರಿತ್ತು ಇಲ್ಲದಕ್ಕೆ ಬೆಳೆ ಇರ್ತಾವೆ. ಹಿಂಗಾಗಿ ಇದಕ್ಕೆ ಬೆಳಕು ಬೀಳಬಾರ್ದು ಈ ಕೋಣೆ. ಹೌದು, ಮಂದ ಬೆಳಕು ಸಾಕಾಗ್ತದೆ. ಡೈರೆಕ್ಟ್ ಸನ್ಲೈಟ್ ಇಲ್ಲ. ಸನ್ಲೈಟ್ ಡೈರೆಕ್ಟ್ ಅದ್ರ ಮೇಲೆ ಬೀಳಲೇಬಾರ್ದು. ಇದನ್ನು ನೀವು ಬಿದಿರಿನ ಒಂದು ರ್ಯಾಕ್ ನಲ್ಲಿ ಬಿದಿರಿಂದ ಏನಾಗ್ತದೆ, ಬಿದಿರು ಏನೋ ಗಳದಲ್ರಿ, ಗಳನ ಅಣಬೆ ಬೆಳೆ ಮಾಧ್ಯಮ ಅದ ಆಕ್ಚುಲಿ. ಈ ಗಳದ ಮೇಳ ಇರ್ತದಲ್ಲ, ಆ ಬಡ್ಡಿ ಸಂಧಿ ಒಳಗೆ ಅಣಬೆ ಬೆಳೆದಿರ್ತದೆ ನ್ಯಾಚುರಲಿ. ಇದರಿಂದ ಏನಾಗ್ತದೆ ಅಂತಂದ್ರೆ ನಿಮ್ಗೆ ಅಣಬೆ ಬೆಡ್ಗೆ ವಿರುದ್ಧ ಸಹಾಯಕವಾಗೋದು. ಆಮೇಲೆ ಇದ್ರ ಲೈಫ್ ಏನದ ಸರ್, ಇವು ಸ್ಟಾರ್ಟಿಂಗ್ 83 ಮಾಡಿಸಿದ್ದು 30 ವರ್ಷ ಆದ್ರೂ ಏನೂ ಆಗಿಲ್ಲ. ಹೌದು, 30 ವರ್ಷಗಳು ಏನೂ ಆಗಿಲ್ಲ, ಲೈಫ್ ಬರ್ತದೆ ಹಳೇದಿದ್ದು. ಹೌದು, 30 ವರ್ಷ ಆದ್ರೂ ಏನೂ ಆಗೋದಿಲ್ಲ. ಆಮೇಲೆ ನೀವು ಮೆಟ್ಲದು ಮಾಡಿಸಿದ್ರೆ ಜಂಗ್ ಆಗ್ತದೆ, ಕಾಸ್ಟ್ಲಿ ಆಗ್ತದೆ. ಪ್ಲಾಸ್ಟಿಕ್ ಅದು ಮಾಡಿಸಿದ್ರೆ ಅಲ್ಲಿ ನೀರು ನೀವು ಸ್ಪ್ರೇ ಮಾಡ್ತಿರಲ್ಲ, ಸ್ಪ್ರೇ ಮಾಡಿದ್ದನ್ನು ಅದು ಏನೋ ಅಲ್ಲೇ ಮಲತ್ ನಿಂತು ಮತ್ತೆ ಕೊಳಲಿ ಚಲೋ. ನೀವು ತೇವಾಂಶ ಅದನ್ನು ಕಾಯ್ಲಿಕ್ಕೆ ನೀರು ಸಿಂಪರಣೆ ಮಾಡ್ತೀರಿ. ಈ ಒಂದು ಸಾಧನ ಮೂಲಕವಾಗಿ, ಈ ಸ್ಪ್ರೇಯರ್ ಮುಖಾಂತರ ಇದ್ರ ಸಾಧನ ಮೂಲಕವಾಗಿ ನೀರು ಸಂಪರಣೆಯನ್ನು ಮಾಡ್ತೀರಿ. ಸ್ಪ್ರೇಯರ್ ಮುಖಾಂತರ ದಿವಸಕ್ಕೆ ಎಷ್ಟು ಸಲ ಮಾಡ್ತೀವಿ? ದಿನಕ್ಕೆ ಇರೋದು ಈ ಕ್ಲೈಮೇಟ್ನಾಗ ಧಾರವಾಡ ಸಿಗಕ್ಕೆ ಒಂದ್ಸಲ ಅತಿ ಮ್ಯಾಕ್ಸಿಮಮ್ ಭಾಳ ಸರಿ. ಈಗಿನ ಕ್ಲೈಮೇಟ್ ಇದು ಶ್ರಾವಣ ಮಾಸದಾಗ ಉಳಿಕೆ ಹಚ್ಚಬೇಕಾಗ್ತದೆ. ಅದು ನಾಳೆ ನಿಮ್ಗೇನು ಹೇಳಿದ್ನಲ್ಲ, ಚೀಲ ತೆಗೆದಾಗೇನು ತೇವಾಂಶ ಇರ್ತದಲ್ಲ, ಅಷ್ಟು ತೇವಾಂಶ ಇರುವಾಗ ಅದು ಒಂದು ಜಾಗಕ್ಕೆ ಮತ್ತು ಒಬ್ಬ ಬೆಳೆಗಾರ ಮತ್ತೊಬ್ಬ ಬೆಳೆಗಾರ ವೇರಿಯೇಷನ್ ಆಗ್ತದೆ. ಈಗ ನಾವು ಒಂದ್ಸಲ ಹೊಡ್ತೀವಿ ಅಂತ ಈಗ ಒಂದ್ಸಲ ಹೊಡ್ಬೇಕಂತೀವಿ, ಅವ್ರಿಗೆ 2 ಬೇಕಾಗ್ಬೋದು ಅಥವಾ ದಿನಕ್ಕೆ ಬೇಕಾಗ್ಬೋದು. ಅದು ಅಲ್ಲಿ ಜಗತ್ತು ಸ್ಥಳದ ಒಂದು ಪ್ರಕಾರವಾಗಿ ತೇವಾಂಶವನ್ನು ಕಾಯ್ದಿರಿಸ್ತದೆ. ಅದ್ರ ಮೇಲೆ ಇಂಥ ಸ್ಪ್ರೇಯರ್ ಬ್ಯಾಗ್ ನಿಮ್ದು ಇದ್ರಾಗಿಂದ ಸ್ಪ್ರೇಯರ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದು ಸಲೂನ್ದಾಗ ಇರ್ತದೆ ಅಂಥ ಸ್ಪ್ರೇಯರ್ ಬೇಡ. ಇತ್ತು ಅದೇ ಆ ಸಣ್ಣ ಸ್ಪ್ರೇಯರ್ ಇದು ಇಂಥ ಸ್ಪ್ರೇಯರ್ ಅಲ್ಲ. ಇದರಲ್ಲಿ ಏನು ನಿಮ್ಗೆ ಲ್ಯಾಬ್ಗೆ ಹೊರತಾಗಿ ನಿಮ್ಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಈ ಸ್ಪ್ರೇಯರ್ ಇದೆಲ್ಲ ಫೈನ್ ಪಾರ್ಟಿಕಲ್ ಬರೋದಿಲ್ಲ. ಮತ್ತು ಅದೇ ಇದೇನಾಗ್ತದೆ, ಒಂದು ತಲಿಗೆ ಏನು ಬೇಕಲ್ಲ ಅಷ್ಟೇ ಸರ್ಕಂಫರೆನ್ಸ್ ಇದು ಆಗುದಿಲ್ಲ. ಇದು ಅದಕ್ಕೆ ಇಂಥ ಬ್ಯಾಕ್ ಸ್ಪ್ರೇಯರ್ ಬೇಕು. ದಿನಕ್ಕೆ ಒಂದ್ಸಲ ಮಾಡ್ಬೇಕು, ಒಂದ್ಸಲ 2 ಸಲ ವಾತಾವರಣ ನೋಡ್ಕೊಂಡು ಮಾಡ್ಕೊಂಡು ಹೋಗೋಣ. ಈ ರೀತಿ ಮಾಡ್ಕೊಂಡು ದಿನಕ್ಕೆ ಒಂದ್ಸಲ ಮುಂದೆ 3 ದಿನಕ್ಕೆ ಆ ರೀತಿ ಮೊಳಕೆ 3 ದಿನಕ್ಕೆ ಮೊಳಕೆ ಹೊಡಿತದೆ. ಮತ್ತು 3 ದಿನಕ್ಕೆ ಕಟಾವು ಸಿದ್ಧ. 3 ದಿನಕ್ಕೊಮ್ಮೆ ಮೊಳಕೆ ಬಿಡ್ತೈತಿ. 3 ದಿನಕ್ಕೊಮ್ಮೆ ನೀವು ಕಟಾವು ಮಾಡಬೇಕು. 3 ದಿನಕ್ಕೊಮ್ಮೆ 3 ದಿನ 4 ದಿನ 3 ರಿಂದ 4 ದಿನದಲ್ಲಿ ಬೆಳೆ ಬರುತ್ತದೆ.
ಒಟ್ಟು ಬಿತ್ತನೆ ಮಾಡಿ ಸಾಧಾರಣ 26ರಿಂದ 22 ದಿನಕ್ಕೆ ನಿಮ್ಗೆ ಮೊದಲೇ ಕಟಾವು ಸಿದ್ಧ ಆಗ್ತದೆ. ಸರ್ ಆಮೇಲೆ ಮುಂದೆ ಅದ ತೇವಾಂಶ ನೀವು ಮೇಂಟೈನ್ ಮಾಡ್ಕೋತ ಹೋದ್ರೆ ಮುಂದೆ 15 ದಿನಕ್ಕೆ ಇದ್ರ ಮೇಲೆ ಮತ್ತೊಮ್ಮೆ ಎರಡನೇ ಇಳುವರಿ ಬರ್ತದೆ. ಎರಡನೇ ಇಳುವರಿ, ಮೊದಲನೇ ಇಳುವರಿ ಎಷ್ಟು ದಿವಸಕ್ಕೆ? 26 ದಿನಕ್ಕೆ. ಎರಡನೇ ಇಳುವರಿ 15ರಿಂದ 18 ದಿನಕ್ಕೆ ಮೊಳಕೆ ಹೊಡಿತದೆ. ಮತ್ತೆ 3 ದಿನಕ್ಕೆ ರೆಡಿ ಫಾರ್ ದಿ ಕಟಾವ್. ಪ್ರತಿನಿತ್ಯ ತೇವಾಂಶವನ್ನ ಈ ರೀತಿಯಾಗಿ ನೀರು ಸಿಂಪಡಣೆ ಮಾಡೋ ಮೂಲಕವಾಗಿ ಆಮೇಲೆ ಮತ್ತೆ ಕಟಾವು ಮಾಡಿ ಮತ್ತೆ ಅದಕ್ಕೆ ತೇವಾಂಶ ಮತ್ತೆ ಮೇಂಟೈನ್ ಮಾಡ್ಕೋತಿದ್ರೆ ಮತ್ತೆ 15ರಿಂದ 20 ದಿನಕ್ಕೆ 3ನೇ ಬಾರಿ ಬರ್ತದೆ. ಒಮ್ಮೆ ಬೀಜ ಬಿತ್ತನೆ ಮಾಡಿದ್ರೆ ಕಂಟಿನ್ಯೂಸ್ 3 ಸಲ ತಗೊಂಡು ಬರ್ತದೆ. 3 ಇಳುವರಿಗಳನ್ನ ತೆಗಿಬಹುದು. 3 ಇಳುವರಿ ಅವಧಿ 45 ಡೇಸ್, 45 ಟು 45 ದಿವಸಗಳಲ್ಲಿ 3 ಇಳುವರಿ 50 ದಿನ ಅದು ಮುಗೀತು. ಆಮೇಲೆ ಮುಂದೆ ಅದು ಮುಗಿದ್ಮೇಲೆ ಅದನ್ನ ನೀವು ಇದನ್ನ ವೇಸ್ಟ್ ಅಂತ ಕಾರಣ ಬೀಳೋದಿಲ್ಲ. ಒಂದು ಅದನ್ನ ತೆಗೆದು ತೋಡಿ ಗೊಬ್ಬರ ಮಾಡ್ಕೊಳಕ್ ಬರ್ತದೆ. ಗೊಬ್ಬರ ಮಾಡಿದ್ರೆ ದಟ್ ಇಸ್ ಬೆಸ್ಟ್ ಸಿಂಥೆಟಿಕ್ ಗೊಬ್ಬರ, ನಿಮ್ದು ಆರ್ಗಾನಿಕ್ ಗೊಬ್ಬರ ರೋಸು ಮತ್ತು ಕೋಕೋನಟ್ ಟ್ರೀಗೆ ಹಾಕ್ತಾರೆ. ಎಸ್ಪೆಷಲಿ ನೀವೇನ್ ಮಾಡ್ತೀರಿ? ನಾವು ಅದನ್ನ ಗೊಬ್ಬರನೂ ಮಾಡಿರ್ತೀವಿ, ಬೇಸಿಗೆಗಾಲದಾಗ ಒಣಗಿಸ್ತೀವಿ. ಒಣಗಿಸಿ ಅದನ್ನ ಉರುಳಬೇಕಾದ್ರೆ ನೀರು ಕಾಸ್ಲಿಕ್ಕೂ ವಾಪಸ್ಲಿಕ್ಕೂ ಬರ್ತದೆ. ವೇಸ್ಟ್ ಆಗೋದಿಲ್ಲ ಇದ್ರಾಗ, ವೇಸ್ಟ್ ಅಂತ ಸಚ್ಚಿರಂಗಿಲ್ಲ. ಪರಿಸರ ಸ್ನೇಹಿ ಇದೆ. ಫ್ರಿಜ್ 48 ತನಕ ನಿಮ್ಗೆ ಇಡ್ಲಿಕ್ಕೆ ಬರ್ತದೆ. 48 ತನಕ ಇಟ್ರಿ ಅಂತಂದ್ರೆ ನಿಮಗೆ ಈ ಭಾಗದಿಂದ ದೇಶದ ಯಾವುದೇ ಮೂಲೆಗೂ ಕಳಿಸ್ಲಿಕ್ಕೆ ಸಾಧ್ಯ. ಆಮೇಲೆ ವಿತ್ ಫ್ರಿಜ್ 15 ಡೇಸ್ ಮ್ಯಾಕ್ಸಿಮಮ್ 15 ದಿವಸದ ತನಕ ವಿತೌಟ್ ಫ್ರಿಜ್ ಇಡ್ಲಿಕ್ಕೆ ಬರ್ತದೆ. ಏನಾಗೋದು ವಿತ್ ಫ್ರಿಜ್ 15 ದಿವಸ, ವಿತ್ ಫ್ರಿಜ್ 15 ದಿನ. ಅದು ಕಟಾವ್ ಮಾಡೋದು ಸ್ವಲ್ಪ ತೋರಿಸಿ. ಅಣಬೆನ ಈಗ ಅಣಬೆ ಗಡ್ಡೆಗೆ ಹಿಡಿದು ಜಸ್ಟ್ ಹಿಂಗೆ ತಿರುಗಿಸ್ಬೇಕು. ಹಿಂಗೆ ಇದನ್ನ ಯಾವುದೇ ಕಾಲಕ್ಕೂ ಹಿಂಗೆ ಎಳಿಲಿಕ್ಕೆ ಹೋಗ್ಬೇಡ್ರಿ, ಎಳೆಯಂಗಿಲ್ಲ, ತಿರುಗಿಸ್ಬೇಕು. ಇದನ್ನು ಗಡ್ಡೆಗೆ ಹಿಡಿದು ತಿರುಗಬೇಕು, ಎಳಿಬಾರ್ದು. ಹಿಂಗೆ ಎಳಿಬಾರ್ದು. ಹಿಂಗೆ ಎಳೆದ್ರೆ ಅದು ಸಂತಿ ಕಿತ್ಕೊಂಡ್ಬರ್ತದೆ. ಅಣಬೆ ಮುದ್ದೆ ಹಾಳಾಗ್ತದೆ. ಅದು 2ನೇ ಮತ್ತು 3ನೇ ಇಳುವರಿಗೆ ಹಾಳಾಗ್ತದೆ. ಇಳುವರಿಗೆ ಕುಂಠಿತ ಆಗ್ತದೆ. ಅದಕ್ಕೆ ಯಾವಾಗ ತಿರುಗಿಸ್ಬೇಕು, ಈ ರೀತಿ ತಿರುಗಬೇಕು. ತಿರುವುದ್ರ ಮೂಲಕವಾಗಿ ಬರೀ ಕಾಂಡ ಅಷ್ಟೇ ತುಂಡಾಗ್ತದೆ, ಬೇರು ಅಲ್ಲೇ ಉಳಿದಿದೆ. ಬೆಟ್ಟಿಗೆ ಡ್ಯಾಮೇಜ್ ಆಗೋದಿಲ್ರಿ, ಬೇರು ಅಲ್ಲೇ ಉಳಿದಿದೆ. ಮೂಲ ಬೇರು ಅಲ್ಲೇ ಉಳಿದಿದೆ. ಮೂಲ ಬೇರಿಗೆ ಧಕ್ಕೆ ಆಗಲ್ಲ. ಇದು ಒಂದು ಬೀಜಕ್ಕೆ ಒಂದೇ ಬರೋದು ಏನ್ರಿ? ಇದು ಒಂದು ಬೀಜಕ್ಕೆ ಒಂದೇ ಇಲ್ಲ, ಎಲ್ಲಿ ಬರ್ಬೇಕ ಬೀಜ ಪೂರ್ತಿ ಒಂದು ಸಾಲಿಡ್ ಪೀಸ್ ಆದಂಗ ಬಿಡ್ತದೆ ಸರ್. ಎಂಟೈರ್ ಎಲ್ಲಿ ಬೇಕಾದ್ರೆ ಮಶ್ರೂಮ್ ಬರ್ಬೋದು ಒಂದು ಬೀಜಕ್ಕೆ. ಒಂದು ಬೀಜಕ್ಕೆ ಅಂದಾಜು ಒಂದು ಬೀಜಕ್ಕೆ ಅಂತ ಹಂಗೆ ಆಗೋದಿಲ್ಲ. 1.5 ಇಡೀದ ಬೀಜ ಬಿಡ್ತದೆ. ಇನ್ನೊಂದು ಸಿಸ್ಟಮ್ ಮಾಡಿ ಬರ್ತದೆ ಸರ್. ಅದು ಅದೇ ಲೇಟೆಸ್ಟ್ ಟೆಕ್ನಾಲಜಿ. ಅದು ಮಂದಿಗೆ ಯಾರಿಗೂ ಹೇಳಿ ಅರ್ಥ ಆಗೋದಿಲ್ಲ. ನಾವು ಬೀಜ ಇದ್ದಿದ್ದಿಲ್ಲ ಅಂತಂದ್ರೆ, ನಮ್ಮ ಕಡೆ ಬೀಜ ತಿರಿದ್ವು ಅಥವಾ ಅಲ್ಲಿ ತಿರಿದ್ವು ಅಂತಂದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಇದನ್ನ ಬೀಜ ಅಂತ ತಗೊಳ್ತೀವಿ. ಒಳ್ಳೆ 20 ದಿನ ಆಗಿರ್ತದೆ ಸರ್. ಈಗ ನಾವು ಒಂದು ಬೀಜದ ಪ್ಯಾಕೆಟ್ನ 3 ಚೀಲ ಮಾಡಿದರೆ ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಇದರಿಂದ 1ರಿಂದ 6ರಿಂದ 10 ಚೀಲ ಮಾಡ್ಬೋದು. ಇವನ್ನ ಸಣ್ಣ ಸಣ್ಣ ಪೀಸ್ ಮಾಡೋದು ಸರ್. ಇವನ್ನ ಪೂರ್ತಿ ಒಡೆದು ತೆಗೆದ್ಬಿಡೋದು. ಈ ಅಣಬೆ ಮುದ್ದೆ ಪೂರ್ತಿ ಒಡೆದು ತೆಗೆದ್ಬಿಡೋದು ಸರ್. ಬಿಡಿ 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 ಮಾಡೋದು. ಅವೇನು ಮೈಸೂರು ಎಂಬೆಳೆ ಹುಲ್ಲು ಇರ್ತದಲ್ಲ ಸರ್, ಅದನ್ನ ಬೀಜದ ರೂಪದಾಗ ನೀವು ಚೀಲದಾಗ ತುಂಬಿದ್ರೆ ಮತ್ತೆ ಅವು ಅಣಬೆ ಬೆಳಿತಾವೆ. ಬಟ್ ವೆದರ್ ಇಷ್ಟು ಎಫೆಕ್ಟಿವ್ ಇರ್ತಾವೆ? 100% ಇಷ್ಟೇ ಇರ್ತದೆ. 100% ಫೋಟೋ ತೋರಿಸ್ತೇನೆ. ಇದು ಮತ್ತೆ ಅದಕ್ಕೇನು ಫರ್ಕ್ ಗೊತ್ತಾಗೋದಿಲ್ಲ ನಿಮಗೆ. ಅದನ್ನ ಮಾಡಬೇಕಾದ್ರೆ 21 ದಿವಸ ನಂತರ ಮಾಡಬೇಕು. ಆಫ್ಟರ್ 21 ಡೇಸ್. ಆಕ್ಚುಲಿ ಸರ್, ನನಗೊಂದು ಕ್ವಶನ್ ಏನಂದ್ರೆ, ಈಗ 21 ಡೇಸ್ ನೀವು ಟೈಟ್ ಆಗಿ ಕಟ್ಟಿಟ್ರಲ್ಲ, ಅಲ್ಲಿ ಮೀಡಿಯಾ ರೆಡಿ ಆಯ್ತು ಅಂದ್ರೆ ಆಕ್ಚುಲಿ ಆ ಫರ್ಮೆಂಟೇಶನ್ ಇದು ಅದೇ ಇದಕ್ಕೆ ಮೀಡಿಯಾ ರೆಡಿ ಆಯ್ತು. ಈಗ ಅಷ್ಟ ಅಲ್ಲೇ ನೀವೇನ್ ಮಾಡಿರ್ತೀರಿ ಸರ್, 21 ದಿನ ನೀರು ಹೊಡೆದಿರಂಗಿಲ್ಲ. ತೆಗೆದಿಟ್ಟ ಮೇಲೆ ನಿಮಗೆ ಅಟ್ಮಾಸ್ಫಿಯರಿಕ್ ಇದು ಬಂದು ಹವಾಮಾನದ ಇದು ಬಂದು ಒಣಗ್ಲಿಕ್ಕೆ ಚಾಲು ಆಗ್ತದೆ. ಅಂತ ಹೊತ್ನಾಗ ಆಗಲೇ ತೋರಿಸಿದ ನಿಮಗೆ ಮುಟ್ಟು ನೋಡ್ರಿ ಅಂತೇಳಿ, ಮುಟ್ಟು ನೋಡಿದ ಮೇಲೆ ಅಷ್ಟೇ ಚೀಲ ಇದಷ್ಟು ತೇವಾಂಶ ನೀವು ಮೇಂಟೈನ್ ಮಾಡಿದರೆ ಮುಂದೆ 3 ದಿನಕ್ಕೆ ಅದು ಮಳೆಗೆ ಬರಲಿಕ್ಕೆ ಬೇಕಲ್ಲ. ವೆರಿ ಕಾಮನ್ ಸೆನ್ಸ್ ಅದು. ಹಂಗೆ ಇಟ್ಟರೆ ನೀವು ಒಣಗ್ತದೆ. ಅಷ್ಟೇ ತೇವಾಂಶ ನೀವು ಮೇಂಟೈನ್ ಮಾಡಿದರೆ 3 ದಿನಕ್ಕೆ ಅದು ಮಳೆಗೆ ಬರಲಿಕ್ಕೆ ಬೇಕಲ್ಲ. ನ್ಯಾಚುರಲ್ ಪ್ರೊಸೆಸ್ ಅದು. ಇದೊಂದಿಷ್ಟು ಇಲ್ಲಿ ರೂಟ್ ಫಾರ್ಮ್ ಆಗುತ್ತಾ ಆಗಿರಂಗಿಲ್ಲ. ರೂಟ್ ಫಾರ್ಮೇಷನ್ ಆಗೋದು ಇದು ಇರ್ತದೆ, ಅದು ಆಗಿರಂಗಿಲ್ಲ. ಇದು ಎಂಟೈರ್ ಮಶ್ರೂಮನ್ನು ನಾವು ಉಪಯೋಗಿಸ್ಲಿಕ್ಕೆ ಬರ್ತದೆ. ಇದ್ರಾಗ ಬೇರೆ ಗಿಡ ತೆಗಿಯಂಗಿಲ್ಲ, ಎಂಟೈರ್ ಮಶ್ರೂಮ್ ವಾಪರಿಸ್ಲಿಕ್ಕೆ ಬರ್ತದೆ. ಇವು ಆ್ಯಕ್ಚುಲಿ ಇವು ಬೇರೆ ಅಂತೀರ ನೀವು?
ಬೇರೆ ಅಲ್ಲ ಸರ್, ಅಲ್ಲ, ಬೇರೆ ಅಲ್ಲ, ಬೇರೆ ಇರಂಗಿಲ್ಲ ಇದಕ್ಕೆ. ರೂಟ್ಲೆಸ್. ತಿರುವಿ ತೆಗೆದ್ರಿಂದ ಕಾಂಡ ಮಾತ್ರ ಬಂದಿರುತ್ತೆ. ತಿರುವು ತೆಗಿತಾವಲ್ಲ, ಎಳೆದ್ರೆ ಹುಲ್ ಸಹಿತ ಈ ರೀತಿ ಬೇರೆ ಸಹಿತ ಬಂದ್ಬಿಡುತ್ತೆ. ಇದು ಡ್ಯಾಮೇಜ್ ಆಗ್ತದೆ. ಇದು ಜಗ್ಗಿ ತೆಗಿತದೆ. ಮುಂದಿಂದ ಇಳುವರಿ ಸರಿ ಕಪ್ ಆಗಿದೆ ಅಲ್ಲ, ಇದೇನು ಬೇರೆ ಏನಿಲ್ಲ? ಇಲ್ಲ ಇಲ್ಲ ಅದೇನಿಲ್ಲ, ಕೆಲವೊಂದು ಹುಳ ಅದಾವಲ್ಲ, ಅವು ಅಟ್ಮಾಸ್ಫಿಯರ್ ಬಂದಿದ್ದಾವೆ ಸರ್. ಹಿಂದೆ ಹಿಂಗೆ ನೋಡಿ ಎಂತ ಡಿಸೈನ್ ಐತಿ ಇದನ್ನ ಸೃಷ್ಟಿದ ಒಂದು ವೈಚಿತ್ರ ಅಂತಂದ್ರೆ, ಇಷ್ಟು ಸಿಮೆಟ್ರಿಕಲ್ ಮನುಷ್ಯ ಎಳಿಬೇಕು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಹೌದು, ಇದು ನ್ಯಾಚುರಲ್ ಮಾಡಿದಿರ್ತದೆ, ಕೃತ್ರಿಮವಾಗಿ ಸಾಧ್ಯನೇ ಇಲ್ಲ, ಆರ್ಟಿಫಿಷಿಯಲ್ ಆಗಿ. ಇಷ್ಟು ಜಸ್ಟ್ ಇಂಪಾಸಿಬಲ್. ಪಾತ್ರಿಗಿತ್ತ ಮೇಲಿನ ಡಿಸೈನು ಅಲ್ಲಿ ಇವುದನ್ನು ಇಂಪಾಸಿಬಲ್ ಮಾಡಲಿಕ್ಕೆ. ಇವ್ರು ಎಷ್ಟು ಪದರದು ಮತ್ತೆ ಎಲ್ಲ ಅಷ್ಟೇ ಥಿಕ್ನೆಸ್ ಇರ್ತಾವೆ, ಹೊರಗೆ ಇರಂಗಿಲ್ಲ. ಇದಕ್ಕೇನು ಅಂತಾರ, ಏನು ಹೆಸರು ಬಸರು? ಇದಕ್ಕೆ ಸಾಮಾನ್ಯವಾಗಿ ಸರ್ ಇದು ಒಂದೇ ಟೈಪ್ ಡಿಸೈನ್ ಬರ್ತದ, ನೀವು ತರ್ತಿರಲ್ಲ, ಏನು ಬೇರೆ ಥರ ಇನ್ನೂ? ಇಲ್ಲ ಇಲ್ಲ ಇದೆ. ಇದಕ್ಕೆ ಯಾವ ಹೆಸರಿದೆ? ಆಯಿಸ್ಟರ್ ಚಿಪ್ಪು ಅಣಬೆ. ಚಿಪ್ಪು ಅಣಬೆ, ಆಯಿಸ್ಟರ್ ಮಶ್ರೂಮ್ ಚಿಪ್ಪು ಅಣಬೆ. ಆಮೇಲೆ ಕನ್ನಡದಾಗ ಚಿಪ್ಪು ಅಣಬೆ ಅಂತಾರೆ, ಆಳಂಬೆ ಅಂತಾರೆ, ಆಮೇಲೆ ಡಿಂಗ್ರಿ ಅಂತ ಹಿಂದಿ ಒಳಗೆ ಅಂತಾರೆ, ಡಿಂಗ್ರಿ ಅಂತಾರೆ. ಆಮೇಲೆ ಕುಂಬೆ ಅಂತ ಹಿಂದಿ ಒಳಗೆ ಅಂತಾರೆ. ಆಮೇಲೆ ಕುಬ್ಬೆ ಅಂತಾರೆ. ಕುಬೆ. ಈ ಬಟನ್ ಅನ್ನೋದೇ ಅದು ಬೇರೆ. ಬಟನ್ ಮಶ್ರೂಮ್ ಓದ್ ಮಾಡ್ಬೇಕಂದ್ರೆ ಇದ್ರಾಗ ಮಶ್ರೂಮ್ದಾಗ 3,000 ತಳಿ ಅಲ್ಲ, ಹಾರ್ಡ್ಲಿ ಇಟ್ಟೆ ತಿನ್ಲಿಕ್ಕೆ ಯೋಗ್ಯ ಅಂತಂದ್ರೆ 5ರಿಂದ 6 ತಳಿ ಮಾತ್ರ. ಬಟನ್ ಮಶ್ರೂಮ್ ಮಾಡಬೇಕು ಅಂತಂದ್ರೆ ಇವತ್ತಿನ ಮಟ್ಟಿಗೆ ಅದಕ್ಕೆ ಇನ್ವೆಸ್ಟ್ಮೆಂಟು 8ರಿಂದ 10 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಜನಸಾಮಾನ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಟೆಂಪ್ರೇಚರು 16 ಡಿಗ್ರಿ ಬೇಕು, ಅದಕ್ಕಿಂತ ಕೆಳಗಬೇಕು. 16 ಡಿಗ್ರಿ ಕೆಳಗೆ ಮಾಡ್ಕೋಬೇಕು ಅಂತಂದ್ರೆ ಈಗ ಹೊರದು ಆರ್ಟಿಫಿಷಿಯಲ್ ಇದು ಇಲ್ಲ, ಅವ್ರು ಹಿಲ್ ಸ್ಟೇಷನ್ದಲ್ಲಿ ಮಾಡ್ಬೋದು. ಹಿಲ್ ಸ್ಟೇಷನ್ದಾಗ ಅಷ್ಟೇ, ಅದು ನಿಮ್ಗೆ 2 ತಿಂಗಳು ಮಾತ್ರ. ಸೊ ಇದನ್ನು ತಿನ್ನೋದರ ಮೂಲಕವಾಗಿ ಮನುಷ್ಯನ ದೇಹಕ್ಕೆ ಯಾವ ತರದ ಪೋಷಕಾಂಶಗಳು ದೊರೆಯುತ್ತವೆ? ಇದು ಅದನ್ನ ಅಲ್ಲೇ ಹೇಳಿ ಸರ್, ಇದು ಈ ಅಣಬೆ ಏನದ, ಇದು ಬೆಸ್ಟ್ ಫುಡ್ ಫಾರ್ ದಿ ಹಾರ್ಟ್ ಬೇಬಿ ಡಯಾಬಿಟಿಕ್ ಪೇಷಂಟ್. ಇದ್ರಾಗ ಐರನ್ ಕಂಟೆಂಟ್ ಹೆಚ್ಚಿರ್ತದೆ, ಫ್ಯಾಟ್ ಇರೋಂಗಿಲ್ಲ, ಆಮೇಲೆ ನ್ಯೂಟ್ರಿಯೆಂಟ್ಸ್ ಇರ್ತದೆ, ವಿಟಮಿನ್ ಇರ್ತವೆ, ವಿಟಮಿನ್ B12 ಇರ್ತದೆ, ಆಮೇಲೆ ಕಾರ್ಬೋಹೈಡ್ರೇಟ್ ಇರ್ತದೆ, ಇವೆಲ್ಲ ಇರ್ತದೆ. ಇದು ಫ್ಯಾಟ್ ಇದರಿಂದ ಇದಕ್ಕೆ ಮತ್ತೊಂದು ರೀಸೆಂಟಾಗಿ ಜರ್ಮನ್ ಸೈಂಟಿಸ್ಟ್ ಮಾಡಿದ್ರು ಅಂತಂದ್ರೆ 2010-2011 ಎಸ್ಪೆಷಲಿ ಚಿಪ್ಪು ಅಣಬೆಗ ರಕ್ತ ಏನು ಹೆಪ್ಪಗಟ್ತದೆ ಅದನ್ನು ಲಿಕ್ವಿಡಿಫೈ ಮಾಡೋದು, ಆ ಕ್ವಾಲಿಟಿ ಅದು. ಆಮೇಲೆ ಇನ್ಫ್ಲೂಯೆನ್ಸಾ ಅದಕ್ಕೆ. ಆಮೇಲೆ ಇಂಗ್ಲೆಂಡ್ ದೇಶದಾಗ ಮಶ್ರೂಮ್ ಗ್ರೋ ಅಸೋಸಿಯೇಷನು ಮತ್ತು ಡಾಕ್ಟರ್ಸ್ ಜಾಯಿಂಟ್ ವೆಂಚರ್ ಮಾಡಿ ಈ ಮಶ್ರೂಮನ್ನು ಎವ್ರಿ ವೀಕ್ 3 ಪೌಂಡ್ಸ್ನಂತೆ ವಿತ್ ಕ್ಯಾನ್ಸರ್ ಮೆಡಿಸಿನ್ ಪೇಷಂಟ್ಸ್ ಕೊಟ್ಕೊಂಡು ಬಂದಾಗ ಅವ್ರಿಗೆ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಹಾಗಾಗಿ ಯಾರು ಕ್ಯಾನ್ಸರ್ ತಗೊಂಡ್ರು ಕ್ಯಾನ್ಸರ್ ಕ್ಯೂರ್ ಆಗೋದು, ಯಾರು ಅದನ್ನ ವಿದೌಟ್ ಇದು ತೊಗೊಂಡ್ರು ಅದಕ್ಕೆ ಡೆಡ್ ಆಗಿ. ಇದು ಸಿಸ್ಟಮು ಇಂಗ್ಲೆಂಡ್ದಾಗ ಆಗಿದೆ ಸರ್. ನಮ್ಮ ದೇಶದಾಗ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ದೇಶದಾಗ ಇದು ಮಾಡಲಿಕ್ಕಿಲ್ಲ. ಅದಕ್ಕೆ ನಾ ತೋಟಗಾರಿಕೆ ಇಲಾಖೆ ಸರ್ ನಾ ಕೇಳ್ಕೊಂಡು ಒಂದು ಅಂತ ಇವರು ತೋಟಗಾರಿಕೆ ಇಲಾಖೆ ಇಂಡಿಯನ್ ಮೆಡಿಕಲ್ ಸೊಸೈಟಿ ಜಾಯ್ನ್ ಆಗಿ ಅವ್ರಿಗೂ ಹೇಳಿ ಇದು ಬೆಸ್ಟ್ ಫುಡ್ ಫಾರ್ ಹಾರ್ಟ್ BP ಡಯಾಬಿಟಿಕ್ ಅಂತ ಒಂದು ಮೆಡಿಕಲ್ ಪ್ರಾಕ್ಟೀಸ್ ಕಡೆಯಿಂದ. ಈಗ ಮೆಡಿಕಲ್ ಪ್ರಾಕ್ಟೀಸ್ ಡಾಕ್ಟರ್ಸ್ ಕಡೆ ಕಸ್ಟಮರ್ ಇರ್ತಾರೆ, ಆದ ಡಾಕ್ಟರು ನೀವು ಪೇಷಂಟ್ ಹೇಳಿ ಹೇಳೋದು ಅಂತಾರೆ. ಇದು ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಒಂದು ಯಾಕಂದ್ರೆ ಏನಂತಾರೆ ಅವ್ರಿಗೆ ಮೆಡಿಕಲ್ ಅಥಾರಿಟಿ ಕಡೆಯಿಂದ ಪರ್ಮಿಷನ್ ಇಲ್ಲ ಸರ್. ಅದಕ್ಕೆ ನಾವೇನೋ ತೋಟಗಾರಿಕೆ ಇಲಾಖೆ ಅವರಿಗೆ ನಾವು ತಿಳ್ಕೊಬೋದು ಅಂತಂದ್ರೆ ನಾವು ಬೆಳಿತೇವಿ, ನೀವು ಒಂದು ಅವ್ರಿಗೆ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಡ್ರಿ. ಇದು ಅಣಬೆ ಏನಂದ್ರೆ ಬೆಸ್ಟ್ ಫುಡ್ ಹಾರ್ಟ್ BP ಡಯಾಬಿಟಿಕ್ ಪೇಷಂಟ್ಸ್ಗಳು ಅವರಿಗೆ ನೀವು ಮೆಡಿಕಲ್ ಡಾಕ್ಟರ್ಸ್ಗಳಿಗೆ ಯಾರು ಹಾರ್ಟ್ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ದಿನ ಅಥವಾ ಎವ್ರಿ ಆಲ್ಟರ್ನೇಟ್ ದಿನ ಒಂದು 100-200 ಗ್ರಾಮ್ ವಾಪಸ್ರಿ ಅಂತ ಹೇಳಿದ್ರೆ ಇದು ಎಷ್ಟು ಮಂದಿ ಆರೋಗ್ಯನೂ ಸುಧಾರಿಸ್ತದೆ, ಎಷ್ಟೋ ನಿರುದ್ಯೋಗಿ ಹೋಗಿ ಒಂದು ಜೀವನೋಪಾಯ ದಾರಿನೂ ಆಗ್ತದೆ. ಈ ಸಿಸ್ಟಮ್ ನಾವು ಇದರಲ್ಲಿ ಕೊಲೆಸ್ಟ್ರಾಲ್ ಕರಗಿಸುವಂತ ಸರಾಗವಾಗಿ ಚಲನವಲನ ಆಗ್ತದೆ ದೇಹದಲ್ಲಿ. ಆಮೇಲೆ ಬ್ಲಡ್ ವೆಸಲ್ಗೆ ಏನು ಕೆಲಸ ಅದು ಡಿಸಾಲ್ವ್ ಕೊಬ್ಬು ಸಂಗ್ರಹ ಆಗೋದು. ಒಂದು ಸಸ್ಯ ಇದು ಪ್ರಾಣಿ ಅದು ಉಪಯೋಗ ಬೆಸ್ಟ್. ಇದು ಸ್ಪೆಷಲಿ ಹಾರ್ಟ್ BP ಡಯಾಬಿಟಿಕ್ ಪೇಷಂಟ್ ಬೆಸ್ಟ್ ಫುಡ್. ಇದಾಗ ರಿಚ್ ಇರುತ್ತೆ ಅಂತ ನಾವು ಇದರ ಪ್ರತಿಯೊಂದು ನಾವು ಮೆನ್ಷನ್ ಮಾಡಿದ್ದೇವೆ. ಇದ್ರಾಗ ವಿಟಮಿನ್ ಮಿನರಲ್ಸ್ ಇರ್ತಿರ್ತಾವೆ.
ಕಬ್ಬಿಣ 15.2 ಆಮೇಲೆ ರೆಬೋಫೋಮಿನ್ 4.7, ಎಸ್ಕಾರ್ಬಿಕ್ ಆಸಿಡ್ 0, ಪೊಟ್ಯಾಷಿಯಂ 37.3 ಮಿಲಿಗ್ರಾಮ್ ಇರ್ತದೆ, ಥೈಮಿನ್ 4.8 ಇರ್ತದೆ. ಆಮೇಲೆ ಇದರಲ್ಲಿ ಇದು ತೇವಾಂಶ 91% ಇರ್ತದೆ. ಹಾಗಾಗಿ ಅಣಬೆ ಮಾಡಬೇಕಾದ್ರೆ ನೀರಾಗ ತೊಳೆಯೋದು ಆಯ್ತು, ಅದು ನೀರಾಗ ಹಾಕಿ ಡಿಶ್ ಮಾಡಿದ್ರೆ ಸ್ಪಾಂಜಿ ಆಗ್ತದೆ, ಪೇಸ್ಟ್ ಆದಾಗ ಅದು ಮಾಡೋಂಗಿಲ್ಲ. ನೀವೇ ಸಾರು ಮಾಡಬೇಕಾಗಿತ್ತು, ಸುಳ್ಳು ಸಾರನ್ನು ಮತ್ತೆ ತಯಾರು ಮಾಡೋದು, ಏನೆಲ್ಲ ಮಸಾಲೆ ಹಾಕಿ ತಯಾರು ಮಾಡೋದು. ಸ್ಟೋವ್ ಬಂದ್ ಮಾಡಿ ಈ ಅಣಬೆ ಪೀಸನ್ನು ಕಟ್ ಮಾಡಿ ಅದ್ರ ಹಾಕಿದ್ರೆ ಅಷ್ಟ ಬಿಸಿಗೆ ಬಾಯ್ಲ್ ಆಗ್ತದೆ. ಇದನ್ನ ಹಾಕಿ ನೀವು ಬಾಯ್ಲ್ ಮಾಡಿದ್ರೆ ಹಿಂದೆ ಎಷ್ಟೋ ಮಂದಿ ಕಡೆ ಇದು ನಮ್ಗೆ ಮಾಡ್ಲಿಕ್ಕೆ ಬರಲಿ ರಬ್ಬರ್ ಆದಂಗೆ ಆಗುವಂತ ಅದು ಆಗಿ ಮಿಸ್ಟೇಕ್. ಇದು ನೆಕ್ಸ್ಟ್ ನೀವು ಮಾಡ್ಬೋದು ಅಂದರೆ ಪಲಾವ್ ಅಥವಾ ಪ್ಯಾಟಿಸ್ ಹಾಕಿ ಇವಾಗ ಪಕೋಡ ಮಾಡಿ. ಪಕೋಡ ವೆರಿ ಕಾಮನ್ ಫುಡ್ ಬೀಳಾವದು. ಮಿರ್ಚಿಗೆ ಮಸಾಲೆ ಹಾಕ್ತಾರೆ, ಸೇಮ್ ಇಂಗ್ರೀಡಿಯಂಟ್ ಮಾಡಿರಿ, ಹಿಟ್ಟಿನಾಗ ಮಾಡಿ. ಈಗ ಒಂದು ಹುಡುಗಿ ಒಬ್ಬಟ್ಟು ಮಾಡಿದ್ವಿ, ನಮ್ಮಲ್ಲಿ ತವಿತ್ತು ಹುಡುಗಿ ಒಬ್ಬಟ್ಟು ಮಾಡಿದ್ವಿ, ಇಲ್ಲಿ ನಮ್ಮ ಹಳ್ಯಾಳ ಆಕಿಗೂ ಮೊದಲು ಒಂದು ಕಡೆ ಟ್ರೈನಿಂಗ್ ತಗೊಂಡು ಹೆಸರು ಹೋಗಿಲ್ಲ, ಟ್ರೈನಿಂಗ್ ತಗೊಂಡು ಸ್ಟಾರ್ಟ್ ಮಾಡಿದ್ದು ಹೆಸರು ತೋರಿಯೋರು. ಈಗ ನನ್ನ ಕಡೆ ಬಂದು ಮುಗಿಸಿ ಆಕೆ ಏನು ಮಾಡಿದ್ವು ಅಂತಂದ್ರೆ ದಿನ ಅಲ್ಲಿ ಗೋವಾ ಹಳ್ಯಾಳು ಹೈವೇಕ್ಕೆ ಒಂದು ಸಣ್ಣ ಶಾಪ್ ಇತ್ತು, ಅಲ್ಲಿ ದಿನ ಸಂಜೆನಾಗ 5ರಿಂದ 8 ತನಕ ಮಶ್ರೂಮ್ ಪಕೋಡ ಅವೈಲೇಬಲ್ ಹಾಕಿ ತಾನು ಬೆಳೆದ ಮಶ್ರೂಮ್ ಅಲ್ಲಿ ಸಂಜೆನಾಗ ಕರಿಯೋದು, ಡಬ್ಬಾ ಅಂಗಡಿ ಇಟ್ಟು ಮಾಡೋದು. ಇಂಥದ್ದು 5-6 ಮಶ್ರೂಮ್ಗೆ 7-8 ರೂಪಾಯಿ ಸೆಲ್ ಆಗಿ. ಅವಾಗ 7-8 ರೂಪಾಯಿ ಅಂದರೆ 10-12. ಈಗ ಆವಾಗಿನ ಪಕೋಡ ರೇಟ್ ಈಗಿನ ಪಕೋಡ ರೇಟ್ ನಿಮ್ಗೆ ಗೊತ್ತು. ಈಗ 10 ರೂಪಾಯಿ ಪಕೋಡ ಬರೋದಿಲ್ಲ. ನಾನು 10 ರೂಪಾಯಿ ನೀವು ಮಾಡಿದ್ರು ನಿಮಗೆ ಅದು ನಿಮ್ಮದು ವರ್ಕೌಟ್ ಹೆಸರು ಕಮ್ಮಿ ಪ್ರಾಬ್ಲಮ್ ಬರೋದಿಲ್ಲ. ಆಮೇಲೆ ನಮ್ಮಲ್ಲಿ ಹೆಂಗಿರ್ತದೆ ಅಂತಂದ್ರೆ ಇದನ್ನು ಈಗ ನಾನು ಸರ್ಗೆ ಅದೇ ನಾವು ಸರ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಡಿಪಾರ್ಟ್ಮೆಂಟ್ ಯಾವುದು ಪದೇ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಧಿಕಾರಿಗಳ ಸಂತಿ. ಇದನ್ನು ನಾವು ಗ್ರೋವರ್ಸ್ ಅವ್ರು ಏನಂತಾರೆ, ಗ್ರೋವರ್ಸ್ ನೀವು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಡ್ರಿ, ನೀವು ಮಾಡ್ಕೋಬೇಕು, ನಿಮ್ಮ ಜವಾಬ್ದಾರಿ. ನಾವು ಮಾಡ್ಕೋತೀವಿ. ಈಗ ನಾವೊಂದು ಬುಕ್ ಬರೆದೆ, ಆ ಬುಕ್ ಥ್ರೂಔಟ್ ದಿ ಕಂಟ್ರಿ ಆಸ್ ಎ ರೆಫರೆನ್ಸ್ ಬುಕ್ ಅಂತ ತೊಗೊಳ್ತೀವಿ ನಾವು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ನಿಂದ. ಪ್ರೆಗ್ನೆಂಟ್ ಕ್ಯಾಟಗರಿ ಅಂತ ಹೇಳಿ ಇಸ್ ಎ ರೆಗ್ಯುಲರ್ ಯೂಸರ್ ಆಫ್ ದಿ ಮಶ್ರೂಮ್. ಮಂತ್ಲಿ ಎಷ್ಟು ಪ್ರೊಡಕ್ಷನ್ ಮಾಡ್ತೀರಿ ಸರ್ ನೀವು? ದಿನ ಇಲ್ಲ ಅಂದ್ರೆ ಸರ್ ಇವಾಗ 5ರಿಂದ 10 kg ತನಕ ಮಿನಿಮಮ್ ಬರ್ತದೆ. ಅದು ಡೈಲಿ ಮಾರ್ಕೆಟಿಂಗ್ ಮಾಡಿ. ಡೈಲಿ ಮಾರ್ಕೆಟ್ ನಮ್ಮಲ್ಲಿ ಹೆಂಗಿರ್ತದೆ, ಮುಂಜಾನೆ 10:00 ಹಾರ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ 1-2 ಗಂಟೆ ಸುಮಾರು ಎಲ್ಲ ಎಕ್ಸಾಸ್ಟ್ ಆಗ್ಬಿಡ್ತಾವೆ. ಯಾಕಂದ್ರೆ ನಮ್ಮವೆಲ್ಲ ಸ್ಟ್ಯಾಂಡಿಂಗ್ ಆರ್ಡರ್ ಇರ್ತಾವೆ. ಜನವರಿಯಿಂದ ಮಾರ್ಚ್ ತೊಗೊಳಗೆ ಇಡೀ ವರ್ಷಕ್ಕೆ ಏನು ಬೇಕು ಒಂದು ಮೊದಲು ಆರ್ಡರ್ ತೊಗೊಂಡ್ಬಿಡ್ತೀವಿ. ಎಲ್ಲರೂ ಏನು ಮಾಡ್ತಾರೆ, ಕೆಲವು ಗ್ರೋವರ್ಸು ಮಾರ್ಕೆಟ್ ಇದ್ರೆ ಬೆಳಿತೀವಿ ಅಂತ ಹೇಳ್ತಾರೆ. ನಿಮ್ಮ ಕಡೆ ಅಣಬೆ ಎಲ್ಲಾದ್ರೂ ಮಾರ್ತಾರೆ ನೀವು, ಹಂಗ ಅದಕ್ಕೆ ಅಣಬೆ ಇತ್ತಂದ್ರೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಾವು ಸ್ವಲ್ಪ ಇದ್ರದ್ದು ಇನ್ಕಮ್ ಸ್ಟ್ಯಾಟಿಸ್ಟಿಕ್ಸ್ ಅದು ಹೇಳ್ರಿ ಸರ್ ಡಾಟಾ. ಪರ್ ಮಂತ್ ಇದು 1 kg ನಿಮ್ಗೆ ಅಣಬೆ ಬೆಳಿಲಿಕ್ಕೆ ನಿಮ್ಗೆ ಸಾಧಾರಣ ಇವತ್ತಿಗೆ 45 ರೂಪಾಯಿ ಖರ್ಚಾಗ್ತದೆ. ನಾವು 65 ರೂಪಾಯಿಂದ ಮೇಲೆ ನಾವು ಮಾರಿದರೆ ನಮ್ಮ ಪ್ರಾಫಿಟಬಲ್ 1 ಕಿಲೋ. ನಾವೇನು ಮಾಡ್ತೀವಿ, ಮೊದಲು ಸ್ಟಾರ್ಟಿಂಗ್ದಾಗ ನಾನು 80 ರೂಪಾಯಿ 100 ಇಂಥ ಒಂದು ಲಿಟ್ರೇಚರ್ ಇರ್ತದೆ ಪ್ರತಿಯೊಂದು ಪ್ಯಾಕೆಟ್ನಾಗ. ಈ ಪ್ಯಾಕ್ ಮಾಡ್ಬೇಕಾದ್ರು ಇವನ್ನೇ ಇರ್ತದೆ, ಫ್ರೆಶ್ ಇರ್ತದಲ್ಲ, ಸಣ್ಣ ಸಣ್ಣ ಹೋಲ್ ಮಾಡ್ಬೇಕು. ಹಿಂಗೆ ಕ್ಯಾರಿ ಬ್ಯಾಗ್ನಲ್ಲಿ ಒಯ್ಬೋದು. ಇಲ್ಲ, ಕ್ಯಾರಿ ಬ್ಯಾಗ್ನಾಗ ಒಯ್ದ್ರೆ ನಿಮ್ಗೆ ಭಾಳ ಇಡ್ಲಿಕ್ಕೆ ಅನಾನುಕೂಲ ಆಗ್ತದೆ. ಅದಕ್ಕೆ ಇದನ್ನು ಮಾಡ್ಕೊಂಡು ಈ ರೀತಿ ಪ್ಯಾಕ್ ಮಾಡಿ ಇದನ್ನಿಲ್ಲ ಫ್ರೆಶ್ ಡಿಶ್ ಮಾಡೋ ಅವಶ್ಯಕತೆ ಇಲ್ಲ 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 ಕಾರಣ ಡೈರೆಕ್ಟ್ ನೀವು ಇದಾದ್ಮೇಲೆ ಆಮೇಲೆ ಇದು ಫುಡ್ ಆರ್ಟಿಕಲ್ ಇರೋದ್ರಿಂದ ಇದಕ್ಕೆ ಪಿನ್ ಹೊಡಿಬಾರ್ದು ಸರ್, ಪಿನ್ ಹೊಡಿಬಾರ್ದು. ಇದಕ್ಕೆ ಸೀಲ್ ಆಗ್ಬೇಕು. ಇದಕ್ಕೆ
ಸಿಗ್ಲ ಗಂಟೆ ಹೆಂಗ್ರಿ ಇಲ್ಲ ನೀವು ಮಾರ್ಕೆಟ್ನ ಯಾವಾಗ ಕೊಡ್ತೀರಿ ಅಂದಮೇಲೆ ಫಸ್ಟ್ ಸಿಸ್ಟಮೆಟಿಕ್ ಆಗಿರುತ್ತೆ ಸೀಲ್ ಮಾಡ್ತೀವಿ. ಇಲ್ಲಿ ನಮ್ಮಲ್ಲಿ ನೋಡಿ ಸೀಲ್ ಮಾಡಿದ ಮೇಲೆ ಪ್ರತಿಯೊಬ್ಬ ಕಸ್ಟಮರ್ಗೂ ನಾವು ಒಂದು ರೆಸೀಟ್ ಅಂತ ಮಾಡಿರ್ತೇವೆ ಸರ್. ರೆಸೀಟ್ ಮಾಡೋದು ನಮ್ಗೆ ಯಾವ ಟ್ಯಾಕ್ಸ್ ಅದಕ್ಕೆ ಸಂಬಂಧ ಇಲ್ಲ. ಇದು ನಮ್ಮದು ಮಾಲ್ ಅಂತ ಗೊತ್ತಾಗಲಿಕ್ಕೆ ಮಂದಿಯೊಳಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ. ಹೌದು, ಕ್ವಾಲಿಟಿ ಕಂಟ್ರೋಲ್ ಕ್ವಾಂಟಿಟಿ ಒಳಗೆ ಇಲ್ಲೇ ಇರ್ತದೆ ಈ ರೀತಿ. ಯಾವಿಲ್ಲ, ಇದಕ್ಕೆ ಯಾವ ಟ್ಯಾಕ್ಸು ಇಲ್ಲ ಸರ್. ಇದು ಒಂದು ನಮ್ದೊಂದು ಗುಡ್ ವಿಲ್ ಕ್ರಿಯೇಟ್ ಆಗಲಿಕ್ಕೆ, ಮಂದಿಗೆ ನಮ್ದೇ ಮಾಲ್ ಅಂತ ಗೊತ್ತಾಗಲಿಕ್ಕೆ. ಈಗ ನಮ್ಮ ಹೆಸರು ಮೇಲೆ ನಾವು ಧಾರವಾಡದ ಮಶ್ರೂಮ್ ಅಂತ ಹಿಂಗೆ ಮಾಡ್ಕೊಂಡು ಹೋಗೋದು ಭಾಳ ಮಾಡಿದ್ರು. ಅದನ್ನ ತಪ್ಪಿಸ್ಲಿಕ್ಕೆ ನಾವು ಇದು ಮಾಡ್ಕೊಂಡಿರ್ತೀವಿ. ಇದನ್ನು ಮಾಡಿ ನಾಳೆ ಬಂದ್ಬಿಡಿ. ಡೆಫಿನೆಟ್ ಕಾಸ್ಟ್ ನಿಮ್ಗೆ 20 ರೂಪಾಯಿ ಅಥವಾ 100 ರೂಪಾಯಿ. 20 ರೂಪಾಯಿ 100 ರೂಪಾಯಿ ಎಷ್ಟು ಬೇಕು ಅರ್ಧ ಕೆ ಜಿ ಬೇಕಂದ್ರೆ ಅದು 5 ರೂಪಾಯಿ ಬೇಕು, 1/4 ಕೆ ಜಿ ಬೇಕು 3 ರೂಪಾಯಿ ಬೇಕು. ಬರೋದಾದ್ರೆ 100 ರೂಪಾಯಿ ಎಷ್ಟು ಈಗ ಸ್ಟಾಕ್ ಇಲ್ಲ. ಇನ್ನೂ ಒಂದು ಹಾಫ್ ಆನ್ ಅವರ್ ಮೊದಲು ಬಂದು 10 ಹ್ಯಾಸ್ ಮಾಡ್ತೇವೆ. ಒಂದು ಬಂದು ಮುಗಿದ್ಬಿಡ್ತೇವೆ ಸರ್. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೀವು ಎದಕ್ಕೆ ಹೋಗ್ತೀರಿ? ಮನೆಗೆ ಹೋಗ್ತೀರಾ? ಮನೆಗೆ ದಿವಸ ತೊಗೊಳ್ತೀರಿ? ಏನು ನಿಮಗೇನು ಅದ್ರ ಬಗ್ಗೆ ಅದ್ರ ಅನುಭವ ಏನಾಗ್ತದೆ? ದಿವಸ ತಿನ್ಬಿಟ್ಟು ನಮ್ಮ ಡ್ಯಾಡಿ ಅವ್ರ ಫಾದರ್ ಈಸ್ ಹಾರ್ಟ್ ಪೇಷಂಟ್. ಅವ್ರಿಗೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಮಶ್ರೂಮ್ ವಾಪಸ್ ರೆಗ್ಯುಲರ್ಲಿ ಅವರು ಹೋಗ್ಬೇಕು. ನೀವೇನು ಮಾಡ್ತೀರಿ? ನಿಮ್ಮ ಮನ್ಯಾಗ ಬೇಸಾಯ ಮಾಡಕ್ಕೆ ಪ್ರಾರಂಭ ಮಾಡ್ಬೋದಲ್ಲ ಇವರು ಕಡೆಯಿಂದ ತರಬೇತಿ ತಗೊಂಡು? ಇಲ್ಲ, ಅವ್ರ ಹತ್ರ ಇಂಟ್ರೆಸ್ಟ್ ಇದ್ದಾಗ ಅದು ಸಂಬಂಧ ಬರ್ಲಿಕ್ಕಂತಾರೆ ಅವರು. ಅದು ಈಗ ಏನಾಗಿದೆ, ಎಕ್ಸಾಮ್ ಹೋಗಿತ್ತು. ಈಗ ಎಕ್ಸಾಮ್ ಮುಗಿತಂದ್ರೆ ಬರ್ತಾರೆ. ನಿಮ್ಗೆ ನಿನ್ನೆ ಫೋನ್ ಮಾಡಿದ್ರೆ ತೆಗೆದಿಡ್ಲಿಕ್ಕೆ ಅನುಕೂಲ ಆಗ್ತಿತ್ತು. ನಿನ್ನೆ ಮಾಡಲಿಲ್ಲ ನೀವು. ಸ್ಟಾಕ್ ಇಲ್ಲ ರೀ, ಒಳ್ಳೆಯದಿಲ್ಲ ಸರ್. ನಾಳೆ 10:00 ಒಳಗೆ ಬರ್ರಿ. ಫೋನ್ ಮಾಡಿ ಫೋನ್ ಮಾಡಿ ಬಂದ್ಬಿಡಿ. ನಿಮ್ಗೆ ನೀವು ಅಣಬೆಯನ್ನು ದಿವಸಾನು ನಮ್ಮ ರಾಜದುರ್ಗ ಹತ್ರ ಬಂದು ತೊಗೊಂಡು ಹೋಗ್ತಾ ಇದ್ದೀವಿ. ವಾರದಲ್ಲಿ 2-3 ಸಲ ನಾವು ಇವ್ರ ಹತ್ರ ಬಂದೈತೆ. ಎಷ್ಟು ದಿವಸದಿಂದ ತೊಗೊಳ್ತಾ ಇದ್ದೀರಿ? ಸುಮಾರು 12-13 ವರ್ಷ ಆಯ್ತು ಸರ್. ಹೌದು, 12-13 ವರ್ಷ ಅಂತ. ನೀವು ಅದನ್ನ 13 ವರ್ಷದಿಂದ ತಿಂತಾ ಇದ್ದೀರಿ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನುಭವ? ಅದ್ರಿಂದ ಏನಾಗಿದೆ? ಇದರಿಂದ ಮೇನ್ ಮೆಡಿಕಲಿ ಹೆಂಗೆ ಎಫೆಕ್ಟಿವ್ ಅದ ಅಂತಂದ್ರೆ ಹಾರ್ಟ್ ಪೇಷಂಟ್ಸ್ ಇದ್ರೆ ಅವ್ರಿಗೆ ಪ್ರಾಬ್ಲಮ್ ಇದೆ. ಇದು ಅಣಬೆದ ಸಹಾಯ ಆಮೇಲೆ ಡಯಾಬಿಟಿಕ್ ಇದೆ ಅವರು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಬೋದು. ಮನುಷ್ಯನ ಫ್ಯಾಟ್ನೆಸ್ ಕಡಿಮೆ ಮಾಡ್ಬೋದು. ಇದ್ರ ಅಡ್ವಾಂಟೇಜ್ ಸಾಕಷ್ಟು ಇದೆ. ಅವ್ರಿಗೆ 12-13 ವರ್ಷ ತನಕ ನಾವು ತಿಂತಾ ಇದ್ದೀವಿ. ನಾನು ಬೇರೆ ಬೇರೆ ವೆರೈಟಿ ಫುಡ್ ಮಾಡಿ ತಿಂತಾ ಇದ್ದೀನಿ. ಅಂದ್ರೆ ಮನೆಯಲ್ಲೆಲ್ಲ ನೀವು ಮನೆಯಲ್ಲೆಲ್ಲ ಸದಸ್ಯರು ಎಲ್ಲ. ಸೊ ಇದು ನೀವು ನಿಮ್ಮ ಹೇಳಿಕೆ ದೃಷ್ಟಿಯಿಂದ ಸಾಮಾನ್ಯವಾಗಿ ಎಲ್ಲರೂ ತಿನ್ಬೋದು ಅಂತ? ಎಲ್ಲರೂ ತಿನ್ಬೋದು. ತರಕಾರಿ ಇದರಲ್ಲಿ ಏನು ಯಾವುದೇ ಹಾನಿಕಾರಕ ಅನ್ನೋದು ಏನೂ ಇಲ್ಲ. ಯಾವುದು ಬೇಕಾದರೂ ಅದು ತಿನ್ಬೋದು. ಪ್ಯೂರ್ಲಿ ವೆಜಿಟೇರಿಯನ್. ತೊಂದರೆ ಇಲ್ಲ. ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಮಶ್ರೂಮಿಂದ ಯಾವ ಒಂದು ಇದುವರೆಗೂ ಪದಾರ್ಥವನ್ನು ಮಾಡ್ತಾ ಇದ್ದೀರಿ? ಇವತ್ತು ನಾವು ಮಶ್ರೂಮ್ ಬೋಂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಮಶ್ರೂಮ್. ಇದು ಕರಿಯಲೆ ಎಣ್ಣೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದು. ಇದು ಕಡಲೆ ಹಿಟ್ಟು ಇದೆಲ್ಲ ಏನು ಐಟಮ್ಸ್ ಇದೆಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲ್ನಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಒಂದೊಂದೇ ಪೀಸ್ ಹಿಂಗೆ ಮಶ್ರೂಮ್ ಅದ್ಕೊಂಡ್ಬಿಟ್ಟು ಹಿಂಗೆ ಬೋಂಡಾ ಥರ ಎಣ್ಣೆಯಲ್ಲಿ ಕರಿ. ರುಚಿಗೆ ತಕ್ಕ ಹಾಗೆ ಖಾರ ಹಾಗೆ ಉಪ್ಪುಗಳನ್ನು ಹಾಕಬೇಕು.
ಹೆಂಗೆ ಬರುತ್ತೆ ನೋಡೋದು ಯಾವ ತಿಂಡಿ ತಿನಿಸುಗಳನ್ನು ಮತ್ತೆ ಮಾಡಬಹುದು ಇದರಲ್ಲಿ ಬೋಂಡಾ ಬಿಟ್ಟು? ಬೋಂಡ ಬಿಟ್ಟು ಪುಲಾವ್ ಮಾಡ್ಬೋದು, ಮಶ್ರೂಮ್ ಪುಲಾವ್ ಮಾಡ್ಬೋದು, ಮಶ್ರೂಮ್ ಸೂಪ್ ಮಾಡ್ಬೋದು, ಮಶ್ರೂಮ್ ಪ್ಯಾಟೀಸ್, ಮಶ್ರೂಮ್ ಆಮ್ಲೆಟ್ ಮಾಡ್ಬೋದು. ಕರಿಬೇಕು, ಉಳ್ಳಾಗಡ್ಡಿ ಏನು ಹಾಕೋದು? ಹಾಕ್ಬೋದು. ಟೇಸ್ಟ್ ಬೇಕಾದ್ರೆ ಉಳ್ಳಾಗಡ್ಡಿ ಹಾಕ್ಬೋದು, ಬೆಳ್ಳುಳ್ಳಿ ಹಾಕ್ಬೋದು. ಖಾರ ಜಾಸ್ತಿ ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು. ಇದು ಮಶ್ರೂಮ್ ಬೋಂಡ ತಿನ್ನಲಿಕ್ಕೆ ಸಿದ್ಧ. ನನ್ನ ಮಗಳು ಮೊಮ್ಮಗಳಿಗೆ ಎಷ್ಟು 3 ಮಂದಿ ತುಂಬ ಫ್ಯಾಮಿಲಿ ಅಲ್ಲಡೆ ನಾವು ಈ ಮಶ್ರೂಮ್ ಬೇಸಾಯದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಏನು ಹೇಳಿಕ್ಕೆ ಇಷ್ಟಪಡೋದು ಅಂತಂದ್ರೆ, ಒಂದು ಇದು ಅಣಬೆ ಬೇಸಾಯ ಏನೋ ಇದನ್ನು ನೀವು ವೈಜ್ಞಾನಿಕವಾಗಿ ಅಥವಾ ಒಂದು ದೃಢ ಮನಸ್ಸಿಂದ ಮಾಡಿದ್ರೆ ಇದರಷ್ಟು ಲಾಭದಾಯಕ, ಆಮೇಲೆ ಅಲ್ಪ ಬಂಡವಾಳದಿಂದ ತಮ್ಮ ನಿತ್ಯ ಜೀವನೋಪಾಯ ಮಾಡೋದಕ್ಕೆ ಅಗ್ದಿ ಪಕ್ಕಾ ವ್ಯವಹಾರ. ಇದ್ರಾಗೇನು ಗೋಲ್ಮಾಲ್ ಇಲ್ಲ, ಏನೇನೂ ಇಲ್ಲ ಸರ್. ನಿಯತ್ತಿನ ದುಡಿದ್ರೆ ನಮ್ಗೆ ಬೇಕಾಷ್ಟು ಬರ್ತದೆ. ಆಮೇಲೆ ಇದನ್ನು ಈಗ ನಾಳೆ ಸ್ಟಾರ್ಟ್ ಮಾಡಿದಾಗ ಮಂದಿಗೆ ಅಣಬೆ ತಿನ್ನೋದು ಕಳಿಸಿ ಮಾಡಬೇಕಾಗಿತ್ತು. ಈಗ ಹಂಗಿಲ್ಲ, ಅಣಬೆ ತಿನ್ನೋದು ಮಂದಿಗೆ ಗೊತ್ತಾಗಿದೆ, ಅಣಬೆ ಉಪಯೋಗನೂ ಗೊತ್ತಾಗಿದೆ. ಈ ಮಾರ್ಕೆಟಿಂಗು ಈಸಿ ಅದ. ಮತ್ತು ಅಷ್ಟೇ ಅಲ್ಲ, ನನ್ನಲ್ಲಿ ಯಾರು ತರಬೇತಿ ಮುಗಿಸಿರ್ತಾರೆ, ನಮ್ಮಲ್ಲೂ ತರಬೇತಿ ನಾವು ಕೊಡ್ತೇವೆ ಸರ್. ನಮ್ಮಲ್ಲಿ ತರಬೇತಿ ಯಾರು ಮುಗಿಸ್ತಾರೆ ಅವ್ರಿಗೆ ಅದನ್ನು ಒಂದು 6 ತಿಂಗಳದ್ದು ಫ್ರೇಮ್ ವರ್ಕ್ ಹಾಕಿ 6 ತಿಂಗಳ ತನಕ ಅವ್ರಿಗೆ ನಾವು ಅದು ತಗೋತೇವೆ. ಹೆಂಗೆ ಅಂತಂದ್ರೆ ಅವ್ರಿಗೆ 1 ಕಿಲೋ ಅಣಬೇಕು ಏನು ಖರ್ಚು ಬರುತ್ತೆ, 45 ರೂಪಾಯಿ ಬಿತ್ತಂದ್ರೆ 65 ರೂಪಾಯಿ ತಗೋತೀವಿ. ಇವತ್ತು ಯಾವುದೋ ಹೋಲ್ಸೇಲ್ ಅದು ರಿಟೇಲ್ ಆಗ ಯಾವುದೋ ಕಿಲೋ 20 ರೂಪಾಯಿ ಶುಗರ್ ಮಾರ್ಜಿನ್ ಯಾವುದೂ ಇಲ್ಲ, ಅಷ್ಟಿಟ್ಟು ನಾವು ತಗೋತೀವಿ. ಅದು ಮಾರಲಿ ಬಿಡಲಿ ಅವ್ರಿಗೆ 20 ರೂಪಾಯಿ ಪ್ರಾಫಿಟ್ ಆಗ್ತಂದ್ರೆ ದಿನ ಒಂದು 10 kg ಮನುಷ್ಯ ಬೆಳೆದ ಅಂತವ್ರು ದಿನ 100 ರೂಪಾಯಿ. ದಿನ 100 ರೂಪಾಯಿ ಅಂದರೆ ತಿಂಗಳಿಗೆ 3,000 ಆಗ್ತದೆ. ಒಂದು ರೈತ ಕುಟುಂಬಕ್ಕೆ ತಿಂಗಳ 3,000 ಹೆಚ್ಚಿನ ಉತ್ಪನ್ನ ಎಷ್ಟು ಸಾಕಾಗ್ತದೆ. ಅದು ಜಗತ್ ಪ್ರಕಾರ ಅದು ವೇರಿಯೇಷನ್ ಹಾಕೋತಂತ. ಇದು ನಾವು ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ಅಥವಾ ರೈತರಿಗಾತು ಇದೊಂದು ಉಪವಾಸ ಮಾಡ್ಕೊಂಡ್ರಿ. ರೈತ ಮಹಿಳೆಗೆ ಅಷ್ಟೇ ಅಲ್ಲ, ಪಟ್ಟಣದಾಗ ಇರೋರು ಈ ದಿನ ಸಂಜೆನಾಗ ಎಷ್ಟೋ ಹುಡುಗರು ನೀವು ನೋಡ್ತೀರಿ, ಯಂಗ್ಸ್ಟರ್ಸ್ ಉದ್ಯೋಗದಲ್ಲಿ ಸುಮ್ಮನೆ ಅಡ್ಡಾಡ್ಕೋತಿರ್ತಾರೆ. ಇದನ್ನು ಮಾಡ್ಕೊಂಡು ದಿನೋಪಾಗ್ತದೆ. ಇವೇನಿದ್ದಾನೆ ಇವೇನಿದ್ದಾನೆ ಇಲ್ಲೇ ನನ್ನಲ್ಲೇ ಇದಿರ್ತಾನೆ, ಇಂಥ ಜೀವನೋಪಾಯ ಇದನ್ನು ಮಾಡ್ಕೊಳ್ಳೋದು, ದಿನ ಬರ್ತಾನೆ ಕೆಲಸ ಮಾಡೋದನ್ನ. ಇವಾಗೆ ನಾವು ಸ್ಯಾಲ್ರಿ ಅಂತ ಇಟ್ಟಿರಂಗಿಲ್ಲ ಸರ್. ದುಡಿಬೇಕು, ನಿನ್ನ ಗಿರಾಕಿ ನೀವು ಹುಡ್ಕೋಬೇಕು, ಮಾಡ್ಕೋಬೇಕು. ಮತ್ತು ಇವು ಕಂಪ್ಲೀಟ್ಲಿ ಒಂದು ಲೈಫ್ ನಂದು ಹೆಂಗೆ ಸೆಟ್ಲ್ ಆಗಿದೆ, ಹೆಂಗೆ ನಾವು ಸೆಟ್ಲ್ ಆಗುತ್ತೆ. ವ್ಯವಸಾಯದ ಬಗ್ಗೆ ನಮ್ಮ ಅನುಭವ ಹಾಗೂ ಅದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಾರ್ವಜನಿಕ ಸಲುವಾಗಿ ಕೊಟ್ಟಿದ್ದೀರಿ. ನಮಗೆ ನಮ್ಮ ತೋಟಗಾರಿಕೆ ಇಲಾಖೆ ಮುಖಾಂತರ ನಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು